श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। तीर्थानामुत्तमं तीर्थं वनानामुत्तमं वनं क्षेत्राणामुत्तमक्षेत्रं मम वृन्दावनं द्विजः। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भाससरिजयतीर्थवात्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। श्रीरामपादाम्बुजासक्तं राघवेन्द्रगुरुप्रियं मुनीन्द्रयोगिनं सेवे कामितार्थप्रदायकम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीराघवेन्द्रचित्तघ्नं सारमात्रवदावदं दूरीकृतदुराचारं कृष्णाचार्यगुरुं भजे। राघवेन्द्रकृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಮುಂಚೆ ಎಲ್ಲ ರಾಯರನ್ನು ಅವರ ಆರಾಧನೆ ಕಾಲದಲ್ಲಿ ವಿಶೇಷವಾಗಿ ಸ್ತುತಿ ಮಾಡುವಂಥದ್ದಿತ್ತು. ಇತ್ತೀಚೆಗೆ ರಾಯರ ಭಕ್ತರು ಹೆಚ್ಚಾದರು. ಅದರೊಟ್ಟಿಗೆ ಒಂದು 30 ವರ್ಷ 30-35 ವರ್ಷದಿಂದ ರಾಯರನ್ನು ಪೂಜೆ ಮಾಡ್ತಕ್ಕಂಥ ಅರ್ಚಕ ಮನೆತನದವರು ಮಂತ್ರಾಲಯದಲ್ಲಿ ಅರ್ಚಕ ವೆಂಕಣ್ಣಾಚಾರ್ಯರು ಅಂತ ಅವರು ರಾಯರ ಆರಾಧನೆ ಎಲ್ಲರೂ ಮಾಡ್ತಾರೆ. ರಾಯರ ಪಟ್ಟಾಭಿಷೇಕ ರಾಯರ ವರ್ಧಂತಿಯನ್ನು ನಾವು ಮಾಡಬೇಕು ಅಂಥೇಳಿ ರಾಘವೇಂದ್ರ ಸಪ್ತಾಹ ಅಂತ ಮಾಡಲಿಕ್ಕೆ ಶುರು ಮಾಡಿದ್ರು. ಅದೆಲ್ಲ ಇವತ್ತು ಎಲ್ಲ ಕಡೆ ಹೆಚ್ಚಾಗಿ ರಾಯರ ವೈಭವೋತ್ಸವ ಅಂತ ತುಂಬ ವಿಜೃಂಭಣೆಯಿಂದ ಎಲ್ಲ ಕಡೆ ನಡೀತಾ ಇದೆ. ಮಂತ್ರಾಲಯ ಪ್ರಭುಗಳು ಅವರು ಯತಿಗಳಾಗಿದ್ದ ದಿವಸ, ಅವ್ರಿಗೆ ಪಟ್ಟಾಭಿಷೇಕ ಆಗಿದ್ದ ದಿವಸ ಅಂತ. ರಾಯರು ಅವರಿಗೆ ಸಂಸಾರದಲ್ಲೇ ಹೆಚ್ಚು ಆಸಕ್ತಿ ಇತ್ತು. ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಆಗಿರುವಾಗ ಯಾವಾಗಲೂ ಕೂಡ ಎಲ್ಲ ಕಡೆ ಹೋಗಬೇಕು, ಆ ವೈಭವ ನಡಿಬೇಕು, ತಮ್ಮ ವಿದ್ಯಾ ವೈಭವ ಎಲ್ಲ ಕಡೆ ನಡಿಬೇಕು, ಮುಗಿದು ಪುನಃ ಮನೆಗೆ ಬರಬೇಕು, ಹೆಂಡತಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಅದರಲ್ಲೇ ಅವ್ರಿಗೆ ಆನಂದ. ಹೀಗಿದ್ದಂಥವರು ಸನ್ಯಾಸಿಗಳಾಗಬೇಕಾಯಿತು. ಸನ್ಯಾಸ ಅನ್ನೋದು ಬಹಳ ಕಷ್ಟ ನೋಡಿ. ಆವತ್ತಿನ ದಿನ ಆ ವೆಂಕಟನಾಥನಿಗೆ ಸುಧೀಂದ್ರ ತೀರ್ಥರು ನೀವು ನಮ್ಮ ಉತ್ತರಾಧಿಕಾರಿಗಳು ಅಂತಂದರೆ ಬೇಡ ಅಂತಂದರು. ಯಾಕೆ ಅಂದರೆ ಸನ್ಯಾಸ ಅನ್ನೋದು ಅಷ್ಟು ಕಷ್ಟ ಅಂತ. ಇವತ್ತು ಯಾರಾದರೂ ಸನ್ಯಾಸ ತಗೋಬೇಕು ಅಂತ ಮುಂದೆ ಬರ್ತಾರೆ. ಯಾಕೆ ಅಂತಂದರೆ ಇವತ್ತು ಅದರಂಥ ಐಷಾರಾಮಿ ಜೀವನ ಇಲ್ಲ ಅಂತ. ಆದರೆ ಆ ಕಾಲಕ್ಕೆ ಹಾಗಲ್ಲ. ಪಾರಿವರಾಜಕರು ಅಂತ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡ್ಕೊಂಡು ನಡ್ಕೊಂಡು ಹೋಗುವಂಥವ್ರು. ಯಾವ ವಾಹನಗಳನ್ನು ಏರ್ತಿರಲಿಲ್ಲ. ಸನ್ಯಾಸಿಗಳಿಗೆ ವಾಹನ ಅನ್ನೋದು ನಿಷಿದ್ಧ. ಯಾವ್ದಾದ್ರು ಸನ್ಯಾಸಿಗಳು ವಾಹನದಲ್ಲಿದ್ದರೆ ಸಚೇರ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹುಟ್ಟು ಬಟ್ಟೆಯಲ್ಲಿ ಸ್ನಾನ ಮಾಡಬೇಕಂತ ಅಂತ. ಅದಕ್ಕೆ ಅವರು ಪಾರಿವರಾಜಕರು ಅಂತ. ಅಂದರೆ ನಡ್ಕೊಂಡೇ ಸಂಚಾರ ಮಾಡಬೇಕು. ಇದರೊಟ್ಟಿಗೆ ಎಷ್ಟೋ ಕಠಿಣ ನಿಯಮಗಳು ಇಷ್ಟೆಲ್ಲ ಇದೆ. ಆ ವೆಂಕಟನಾಥನಿಗೆ ಸನ್ಯಾಸದ ಕಡೆ ಮನಸ್ಸೇ ಇಲ್ಲ, ಗೊತ್ತೇ ಇಲ್ಲ. ಎಂಥ ಮುದ್ದಾದ ಸಂಸಾರ, ಜೀವನದಲ್ಲಿ ಎಷ್ಟು ಕಷ್ಟಗಳು ಸುಖಗಳು ಎಲ್ಲವನ್ನ ಅನುಭವಿಸಿ ಆ ಸಂಸಾರಕ್ಕೆ ಬಂದಿದ್ದಾರೆ. ಸುಧೀಂದ್ರ ತೀರ್ಥರು ಹೇಳಿದ ತಕ್ಷಣ ಒಲ್ಲೆ ಅಂತಂದರು. ಆಗ ಅವರು ಸ್ವಪ್ನದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿ ಬರ್ತಾಳೆ. ಬಂದು ಏನು ಹೇಳ್ತಾಳೆ, ನೋಡು ಸಂಸಾರದಲ್ಲಿ ನಾವಿದ್ರೆ ಏನಾಗುತ್ತೆ, ಸಂಸಾರ ಕ್ಲೇಶಕ್ಕೆ
ಎಷ್ಟೋ ದಿನ ನಾವು ಪೂಜೆ ಮಾಡಲ್ಲ, ದೇವರಲ್ಲಿ ಮನಸ್ಸಿಡಲ್ಲ. ಯಾಕೆ ಅಂತಂದ್ರೆ ಜೀವನ ನಡಿಬೇಕು ಅಂಥೇಳಿ ಏನೇನೇನೋ ಕಾರ್ಯ ಮಾಡ್ತಿರ್ತೀವಿ. ಹೊಟ್ಟೆಗಾಗಿ ಯಾವ್ಯಾವ ನಾಟಕ ಎಲ್ಲ ಮಾಡ್ತೀವಿ. ಅದರ ದೇವರನ್ನು ಸದಾ ಕಾಲ ಭಜಿಸಲಿಕ್ಕೆ ಯೋಗ್ಯವಾದಂಥ ಶರೀರ ಅಂದರೆ ಅದು ಯತಿ ಶರೀರ. ಅಂಥ ಶರೀರವನ್ನು ಧಾರಣೆ ಮಾಡೋದು ಏನಕ್ಕೆ ಅಂತ ಕೇಳಿದ್ರೆ, ಏನಕ್ಕೆ ಅಂದರೆ ಸಂಸಾರದಲ್ಲಿದ್ದರೆ ಯಾವುದೋ ಒಂದು ಮೈಲಿಗೆ ಬಂತು, ಒಂದು ವಾರ 10 ದಿನ ಏನೂ ಇಲ್ಲವೇ ಇಲ್ಲ. ಸನ್ಯಾಸಿಗಳಿಗಾಗಿ ಏನಿಲ್ವಲ್ಲ, ಅವರು ನಿರಂತರವಾಗಿ ದೇವರನ್ನು ಉಪಾಸನೆ ಮಾಡೋದು. ಯಾಕಂದರೆ ಯಾವ ಸಂಬಂಧದ ಅಂಟಿಲ್ಲ, ಯಾವ ಸಂಬಂಧದ ಕ್ಲೇಶ ಇಲ್ಲ. ಸರಿ, ಇದೊಂದೇನಾ, ಇದಕ್ಕಾಗಿ ನಾನು ಸನ್ಯಾಸವನ್ನು ತಗೋಬೇಕು, ನಾನು ಸಂಸಾರದಲ್ಲೇ ಇದ್ದೆ, ನಾನು ಮಾಡ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು, ಸಂಸಾರದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಹೆಂಡತಿಗೆ ಹೊಟ್ಟೆಗಿಲ್ಲ, ನನಗೆ ಹೊಟ್ಟೆಗಿಲ್ಲ ಅಂತ ಎಲ್ಲೋ ಹೋಗಬೇಕು, ದುಡಿಬೇಕು, ಮಾಡಬೇಕು. ಸನ್ಯಾಸಿ ಆದರೆ ಅದೇನಿಲ್ಲ. ಸನ್ಯಾಸಿ ಆದರೂ ನಂಗೆ ಹೊಟ್ಟೆಗಿಲ್ಲ ಅಂದರೆ ಉಪವಾಸ ಮಾಡ್ಕೊಂಡು ಜಪ ಮಾಡ್ತೀನಿ ಅಂತ ಹೇಳ್ಬೋದು. ಯಾರ ಚಿಂತೆಗಳು ಇಲ್ಲದೆ ಸಂಪೂರ್ಣವಾಗಿ ದೇವರಲ್ಲಿ ನಮ್ಮ ಮನಸ್ಸನ್ನು ಇಡ್ಬೋದು. ನೀ ಕಾಲ ವ್ಯರ್ಥ ಕಳಿಬೇಡ, ನೀ ಯತಿ ಆಗು ಅಂತ. ಅವತ್ತೇನಾದರೂ ಆ ಸರಸ್ವತಿ ದೇವಿ ಇವರನ್ನು ಯತಿ ಆಗ್ಲಿಕ್ಕೆ ಬಿಡಲಿಲ್ಲ ಅಂತಂದರೆ ಇವತ್ತು ನಾವೆಲ್ಲ ಹೊಟ್ಟೆಗೆ ಅಂತ ಬೇಕಿಂತ ಗೊತ್ತಿಲ್ಲ. ಅಂಥ ಆ ಸರಸ್ವತಿ ದೇವಿಯ ಒಂದು ಆಜ್ಞೆ, ಆ ಪರಮಾತ್ಮ ಅವರು ಮಾಡಿದಂಥ ಪ್ರೇರಣೆಯಿಂದ ಮತ್ತೆ ಬಂದು ಆ ಸುಧೀಂದ್ರ ತೀರ್ಥರಲ್ಲಿ ಶರಣಾಗಿ ನಾವು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತೀವಿ ಅಂತಂದು. ತಂಬಿಹಳ್ಳಿ ಮಠ ಇದೆಯಲ್ಲ, ಮಾಧವ ತೀರ್ಥ ಮಠ, ಸನ್ಯಾಸಿಗಳು ಹೇಗಿದ್ದರು ಅಂತ. ಈ ಹಿಂದೆ ಇದ್ದಂಥ ಒಬ್ಬ ಸನ್ಯಾಸಿಗಳು ಸತ್ಯಮಾಧವ ತೀರ್ಥರು ಅಂತ, ಅವ್ರ ಗುರುಗಳು ಅವ್ರ ಇದ್ದ ಕಾಲಕ್ಕೆ ಏನಾಯಿತು ಅಂದರೆ, ಸತ್ಯಮಾಧವ ತೀರ್ಥದ ಕಾಲಕ್ಕೆ ಮಠದಲ್ಲಿ ತುಂಬ ಬಡತನ, ತಿನ್ನಲಿಕ್ಕೇನಿಲ್ಲ, ದೇವರ ನೈವೇದ್ಯಕ್ಕೂ ಏನಿಲ್ಲ ಅಂತ. ಈ ರಾಗಿ ಹಿಟ್ಟು ಬರುತ್ತಲ್ಲ, ಅದರದ್ದು ಗಂಜಿ ಅಂತೆ ಸನ್ಯಾಸಿಗಳಿಗೆ, ಅದನ್ನೇ ದೇವರ ನೈವೇದ್ಯ ಮಾಡೋದಂತೆ. ಸ್ವಾಮಿಗಳು ಅದನ್ನೇ ಸ್ವೀಕಾರ ಮಾಡೋದು. ಆ ಥರ ಬಡತನ. ಅವರಿಗೆ ಅವಸಾನ ಕಾಲ ಪ್ರಾಪ್ತಿ ಆಯ್ತಂತೆ. ಅವ್ರು ಹೇಳಿದ್ರಂತೆ, ಒಬ್ಬ ಮಠದಲ್ಲಿ ಒಬ್ಬ ಶಿಷ್ಯ ಅವನಿಗೆ ಹೇಳಿ, ಮುಳುಬಾಗ್ಲಿಗೆ ಹೋಗು, ಯಾವ ಯೋಗ್ಯ ಬ್ರಾಹ್ಮಣ ಸಿಗ್ತಾನೆ ಅವನಿಗೆ ಹೇಳು, ನಮ್ಮ ಗುರುಗಳಿಗೆ ಅವ್ರಿಗೆ ಅವಸಾನ ಕಾಲ ಬಂದಿದೆ, ನೀವು ಬಂದು ಸನ್ಯಾಸ ಸ್ವೀಕಾರ ಮಾಡಬೇಕಂತೆ ಅಂತ. ಯಾರು ಸಿಗ್ತಾರೋ ಮೊದಲು ಅವನಿಗೆ. ಈತ ಸೈಕಲ್ ಹೊಡ್ಕೊಂಡು ಹೋಗಿ ತಂಬಿಹಳ್ಳಿಯಿಂದ ಮುಳುಬಾಗ್ಲು ಒಂದು 25 ಕಿಲೋಮೀಟರ್. ಅಲ್ಲಿ ಹೋಗಿ ತಕ್ಷಣ ಯಾರೋ ನೋಡಿದಂತೆ ಅವರ ಹಣೆಯಲ್ಲಿ ಗೋಪಿ ಚೆನ್ನಾಗೆಲ್ಲ ಇರ್ತೈತಿ. ಅವರು ಹೋಗಿ ಹೇಳಿದ್ರಂತೆ, ಸ್ವಾಮಿ ಈ ಥರ ನಮ್ಮ ಸ್ವಾಮಿಗಳಿಗೆ ತುಂಬ ಆಯಾಸ ಆಗ್ತಿದೆ, ಅವ್ರಿಗೆ ನೆಕ್ಸ್ಟ್ ಉತ್ತರಾಧಿಕಾರಿಗಳು ತಗೋಬೇಕಂತೆ, ಯಾರ ಮುಖದಲ್ಲಿ ಫಸ್ಟ್ ಗೋಪಿ ಚಂದ ಕಾಣಿಸೋದು ಅವ್ರನ್ನ ಕರ್ಕೊಂಬ ಅಂತ ಹೇಳಿದ್ರೆ ನೀವು ಬನ್ನಿ ಅಂತ. ಅವಾಗ ಹೇಗಿದ್ರು ಅವ್ರ ಅವಸ್ಥೆ ಅಂದರೆ, ಅವರು ಒಂದು ಸೈಕಲ್ ಇಟ್ಕೊಂಡು, ಒಂದು ಕೋಲ್ ಇಟ್ಕೊಂಡು, ಟೋಪಿ ಹಾಕ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಅಂತವ್ರು. ಅವ್ರಿಗೆ ಹೇಳಿದ್ರಂತೆ, ನೋಡಿ ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ಇರುತ್ತೆ, ಯಾವಾಗಲೂ ಅವ್ರ ಕೆಲಸದಲ್ಲಿ ಆ ಲೌಕಿಕದೇ ಚಿಂತೆ, ಯಾರನ್ನ ನೋಡಿದ್ರು ಅನುಮಾನ, ಈ ಥರ. ಹೀಗೆ ಹೇಳಿದಾರ ಅಂತ ಹೇಳಿದ ತಕ್ಷಣ ಕೃಷ್ಣಾರ್ಪಣ, ನಮ್ಮ ಪೂರ್ವಾಶ್ರಮದವ್ರಿಗೆ ಹೇಳು, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ, ನಾವು ಯತಿಗಳಾಗ್ತೀವಿ ಅಂತ ಯೋಚನೆ ಮನೆಗೆಲ್ಲ ಕೇಳ್ತೀನಿ ಇಲ್ವೇ ತಕ್ಷಣ ಇದನ್ನು ಕೊಟ್ಟುಬಿಟ್ಟು ನಮ್ಮ ಇವ್ರಿಗೆ ಒಪ್ಪಿಸ್ಬಿಡು ಕೃಷ್ಣಾರ್ಪಣ ಅಂತ ಹೇಳಿ ತಮ್ಮ ಗುರುಗಳನ್ನು ಸನ್ಯಾಸ ತಗೊಂಡೇ ಬಿಟ್ರಂತೆ. ವೈರಾಗ್ಯ ಅಂತಂದರೆ ಆ ಕ್ಷಣಕ್ಕೆ ಬಂತು ಅಂದ ತಕ್ಷಣ ಮತ್ತೆ ಹಿಂದಿನ ಚಿಂತೆ ಮಾಡಬಾರ್ದು. ಇವಾಗ ಏನಾಗುತ್ತೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮಲ್ಲೂ ಅಷ್ಟೇ ಬೇರೆ ಕಡೆ ಸಾಮಾನ್ಯವಾಗಿ ಏನು ಒಬ್ಬೊಬ್ಬರಿಗೆ 30 ಜನ ಶಿಷ್ಯಂದರು, ಸನ್ಯಾಸಿ ಶಿಷ್ಯಂದರು. ಸ್ಟೇಜ್ ಮೇಲೆ ನೋಡಿದ್ರೆ 30 ಜನ ಸನ್ಯಾಸಿಗಳು ಕೂತಿರ್ತಾರೆ, ಎಲ್ಲ ಒಂದೇ ಥರ ಇರ್ತಾರೆ ತಲೆ ಕೊಡಿಸ್ಕೊಂಡು. ಅದಲ್ಲ ಸನ್ಯಾಸ ಅಂತಂದರೆ. ಸನ್ಯಾಸ ಅಂತಂದರೆ ಈ ದೇಹದ ಪರಿಮಿತಿಯನ್ನು ಬಿಟ್ಟು ಪರಮಾತ್ಮನನ್ನು ಧ್ಯಾನಿಸೋದು. ಈ ಎಲ್ಲ ಜೀವನದ ಎಲ್ಲ ಇಹಭೋಗಗಳನ್ನು ಬಿಟ್ಟು ಆ ಪರಮಾತ್ಮನ ಧ್ಯಾನಕ್ಕೆ ತಾವು ತಲ್ಲೀನರಾಗೋದು ಅಷ್ಟ ಮಾತ್ರ ಅಲ್ಲದೆ, ಎಲ್ಲ ಸುಜೀವಿಗಳನ್ನು ಆರಿಸಿ ಅವರನ್ನು ಕೂಡ ಉದ್ಧಾರ ಮಾಡೋದು. ಇಷ್ಟೆಲ್ಲ ಅಂಥ ವೈರಾಗ್ಯ ರಾಯರಿಗೆ ಬಂತು. ಅವ್ರಿಗೆ ಯಾವಾಗ ಸ್ವಪ್ನ ಆಯಿತು ತಕ್ಷಣದಲ್ಲೇ ಎಲ್ಲ ಬಿಟ್ಟುಬಿಟ್ರು, ಎಲ್ಲ ಈ ಮಾಯಾ ಸಂಸಾರ ಬಿಟ್ಟರು. ತದನಂತರ ಬಂದು ಸುಧೀಂದ್ರಲ್ಲಿ ಆಶ್ರಯವನ್ನು ಬೇಡಿದ್ರು. ಸುಧೀಂದ್ರ ತೀರ್ಥ ಹೇಳಿದರು, ಇದು ನೀವು ಯತಿಗಳಾಗಬೇಕಾಗಿರೋದು ನಮ್ಮ ಇಚ್ಛೆ ಅಲ್ಲ, ನಮ್ಮ ಗುರುಗಳ ಇಚ್ಛೆ. ಅವ್ರ ಗುರುಗಳು ಯಾರು ಅಂದರೆ ವಿಜಯೇಂದ್ರ ತೀರ್ಥರು. ಆ ವಿಜಯೇಂದ್ರ ತೀರ್ಥರು ಇವರು ಬಾಲ್ಯದಲ್ಲಿದ್ದಾಗ ಅದು ಎಷ್ಟು ಸಂತೋಷ ಪಟ್ಟಿದ್ದಾರೋ. ಯಾಕೆ ಅಂದರೆ ಈ ಮಂತ್ರಾಲಯ ಪ್ರಭುಗಳನ್ನು ಮುಂದೆ ತಂದಿದ್ದೇ ವಿಜಯೇಂದ್ರ ತೀರ್ಥ. ಅವರ ತಂದೆಯವರಾದ ತಿಮ್ಮಣ್ಣ ಭಟ್ರು ಮತ್ತು ವಿಜಯೇಂದ್ರ ಸ್ವಾಮಿಗಳ ಅವಿನಾಭಾವ ಸಂಬಂಧ. ಅವ್ರಿಗೆ ಗೊತ್ತಾಯ್ತಂತೆ ಏನು ಅಂತಂದರೆ, ನಮ್ಮ ಗುರುಗಳು ವ್ಯಾಸರಾಜರು ಇವರು ಮಗನಾಗಿ ಬಂದು ಮತ್ತೆ ಎಲ್ಲರೂ ಉದ್ಧಾರ ಮಾಡ್ತಾರೆ ಅಂತ. ನಮ್ಮ ಗುರುಗಳೇ ಈ ಪೀಠದಲ್ಲಿ ಮತ್ತೆ ಬರ್ತಾರೆ ಅಂತ ಎಷ್ಟು ಸಂಭ್ರಮ, ಎಷ್ಟು ಭಕ್ತಿ.
ಅದನ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವರು ತಂಜಾವೂರಿನ ಹತ್ರ ವಡವಾರ ಅಂತ, ಕಾವೇರಿ ನದಿಯ ಉಪನದಿ. ಕಾವೇರಿ ಶ್ರೀರಂಗಕ್ಕೆ ಹೋದ್ಮೇಲೆ ಎಷ್ಟೊಂದು ನದಿಗಳ ಕವಲೊಡೆಯುತ್ತೆ. ಅದರಲ್ಲೂ ಒಂದು ನದಿ ವಡವಾರ ನದಿ ಅಂತ. ಆ ವಡವಾರ್ಗೆ ಕರ್ಕೊಂಡು ಹೋಗ್ತಾರೆ. ಹೇಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಫೋರ್ಸು. ಅದ್ರಲ್ಲಿ ಸ್ನಾನ ಮಾಡಿದ್ರೆ, ಚಿಕ್ಕ ನದಿ ಆದರೂ ಕೂಡ ಅದ್ರಲ್ಲಿ ಸ್ನಾನ ಮಾಡೋದು ಕಷ್ಟ, ವಿಪರೀತ ಫೋರ್ಸು. ಅಲ್ಲಿ ಸುತ್ತಮುತ್ತ ಬರೀ ಬಯಲೆ, ಎಲ್ಲ ಕಡೆ ಗದ್ದೆಗಳು. ಈಗ ಆ ಕಾಲಕ್ಕೆ ವಿಪರೀತ ಬಯಲು. ಅಲ್ಲಿ ಅವರು ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿಗಳಾಗಿ ತಮ್ಮ ಅನುಷ್ಠಾನಗಳನ್ನೆಲ್ಲ ಅಲ್ಲಿ ಮಾಡಿ ಸುಧೀಂದ್ರ ತೀರ್ಥ ಹೇಳ್ತಾರೆ, ಇಲ್ಲಿ ನಿಮ್ಗೆ ಸನ್ಯಾಸ ಆಯಿತು. ಏನಕ್ಕೆ ಇಲ್ಲಿ ಕಾಡಿನಲ್ಲಿ ಸನ್ಯಾಸ ಆಯಿತು ಅಂತಂದ್ರೆ, ನಿಮ್ಮ ಸಾಧನೆ ಯಾವತ್ತೂ ಕಾಡಿನಲ್ಲಿ ಇದ್ದಾಗಿದೆ. ಕಾಡಿನಲ್ಲಿ ಎಲ್ಲಿ ಏನೂ ಸಿಗಲ್ಲ, ಏನಿಲ್ಲ. ಹಾಗಾಗಿ ನೀವು ಅಷ್ಟೇ ಯಾವ ಅಪೇಕ್ಷೆಗಳಿಲ್ಲದೆ ಈ ಸನ್ಯಾಸವನ್ನು ಪರಿಪಾಲನೆ ಮಾಡಿ ಅಂತ ಹೇಳಿ ನಿಮಗೆ ಪಟ್ಟಾಭಿಷೇಕ ಅರಮನೆಯಲ್ಲಿ ಅಂತಂದು. ನೋಡಿ, ನೀವು ಯಾವಾಗಲೂ ಯತಿಗಳಂತೆ ಎಲ್ಲವನ್ನು ತ್ಯಜಿಸಿರಿ, ಆದರೆ ನಿಮ್ಮನ್ನು ಆಶ್ರಯ ಯಾರು ಮಾಡ್ತಾರೆ ಅವರಿಗೆ ಅರಮನೆ ಅಂತ ಭೋಗಗಳನ್ನು ಕೊಡಲಿ ಅಂತ ಸುಧೀಂದ್ರ ತೀರ್ಥರು ತೋರಿಸಿ ಅಲ್ಲಿಂದ ತಂಜಾವೂರಿಗೆ ಕರ್ಕೊಂಡು ಹೋಗಿ ಆ ತಂಜಾವೂರು ಸಂಸ್ಥಾನದಲ್ಲಿ ಅರಮನೆಯಲ್ಲಿ ಅವ್ರಿಗೆ ಪಟ್ಟಾಭಿಷೇಕ. ಇವತ್ತಿಗೂ ತಂಜಾವೂರಿಗೆ ಹೋದರೆ ಆ ಅರಮನೆಯಲ್ಲಿ ಒಂದು ಜಾಗ ತೋರಿಸ್ತಾರೆ, ರಾಯರಿಗೆ ಪಟ್ಟಾಭಿಷೇಕ ಆಗಿದ್ದ ಜಾಗ ಅಂತ. ಅಲ್ಲಿ ಅವ್ರಿಗೆ ಪಟ್ಟಾಭಿಷೇಕ ಆದಾಗ ನಾನಾ ವಿಧವಾದಂಥ ವಜ್ರ ವೈಡೂರ್ಯಗಳನ್ನೆಲ್ಲ ತೊಗೊಂಬಂದು ನೂತನ ಯತಿಗಳಾದ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಇಟ್ರಂತ. ಅವ್ರೇನು ಮಾಡಿದ್ರು ಅಂತಂದರೆ, ನಮ್ಮ ಗುರುಗಳು ಹೇಳಿದ್ದಾರೆ ಯಾವುದೋ ನಾನು ಬಳಸ್ಬಾರ್ದು ಅಂಥೇಳಿ ಆ ಕಾಲಕ್ಕೆ ಎಷ್ಟು ಜನ ಸೇರಿದ್ರು ಅವರೆಲ್ರಿಗೂ ಹಂಚ್ಬಿಟ್ಟು ಕೃಷ್ಣಾರ್ಪಣ ಅಂದರು. ನಾವೇನಾದ್ರು ಇದ್ದಿದ್ರೆ ಇನ್ನೂ 2 ಸರಿ ಹೋಗಿಸ್ಕೊಂಬರ್ಬೋದಿತ್ತು. ಅಂದರೆ ಕೊಡುವುದರಲ್ಲಿ ರಾಯರ ಸಾಮರ್ಥ್ಯ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ದೊಡ್ಡವರು ಹೇಳುವಾಗ ಹೇಳ್ತಾರೆ, ರಾಯರ ಕರುಣೆ ಎಷ್ಟೋ ಜನ ಹೇಳ್ತಾರೆ, ರಾಯರಿಗೆ ಎಷ್ಟು ಕರುಣೆ ಅಂತಂದ್ರೆ ದೇವ್ರಿಗೂ ಅಷ್ಟು ಕರುಣೆ ಇಲ್ಲ, ಅಷ್ಟು ಕರುಣೆ ರಾಯರಿಗೆ ಅಂತ. ಅದು ನಮ್ಗೆ ನೋಡುವಾಗ ಹಂಗೆ ಅನಿಸುತ್ತೆ. ಒಂದು 500 ಜನಕ್ಕೆ ಪಾಯಸ ಮಾಡಿರ್ತಾರೆ ಅಡುಗೆ ಮನೆಯಲ್ಲಿರುತ್ತೆ. ಆದರೆ ಆ ದೊಡ್ಡ 500 ಜನಕ್ಕೆ ಆಗುವಷ್ಟು ಪಾಯಸ ಡಬ್ಲಿನ ತೊಗೊಂಬಂದು ನಮ್ಮ ಮುಂದೆ ಇಡಲ್ಲ. ನಮ್ಮ ಮುಂದೆ ಏನು ಮಾಡ್ತಾರೆ, ಒಂದು ಬಕೀಟಲ್ಲಿ ತೊಗೊಬರ್ತಾರೆ. ಆ ಬಕೀಟ್ ಪಾಯಸನೇ ಅದರಲ್ಲಿ ಒಂದು ಸೌಟೇ ನಮ್ಗೆ ಯೋಗ್ಯತೆ ಅಲ್ವಾ. ಆ ರಾಯರಿಂದ ನಮಗೆ ಸ್ವೀಕಾರ ಮಾಡ್ತಕ್ಕಂಥ ಫಲ ಇರೋದೇ ಒಂದು ಸೌಟು, ಆದರೆ ಒಂದು ಬಕೀಟ್ ನೋಡಿದ ತಕ್ಷಣ ಯಪ್ಪ ಎಷ್ಟೊಂದು ಅಂತೀವಲ್ಲ. ಹಾಗೆ ರಾಯರ ಕರುಣೆ ಆ ಬಕೀಟಷ್ಟಿದ್ರೆ ಅವರ ಅಂತರ್ಯಾಮಿ ಆದ ಪರಮಾತ್ಮಂದು ಹೇಳಲಾರದಷ್ಟು ಕರುಣೆ, ಅದು ನಮಗೆ ಗೊತ್ತಾಗಲ್ಲ. ಅದು ಆ ಪರಮಾತ್ಮನ ಕರುಣೆಯ ರುಚಿಯನ್ನು ತಾವು ತೋರಿಸಲಿಕ್ಕೆ ಭೂಮಿಗೆ ಬಂದಂಥದ್ದು. ಅಂಥ ಮಂತ್ರಾಲಯ ಪ್ರಭುಗಳು ನಾವು ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯನಾ? ಇವತ್ತೆಷ್ಟೋ ಜನ ಅವ್ರ ಮಹಿಮೆ ನಾವೆಲ್ಲ ಕೇಳ್ತೀವಿ, ಏನೇನೋ ಆಯಿತು, ಎಲ್ಲೋ ಫಾರಿನಲ್ಲಿ ಯಾರೋ ಇದ್ದರಂತೆ, ಅವರಿಗೆ ಕ್ಯಾನ್ಸರ್ ಆಯ್ತಂತೆ. ಇದೆಲ್ಲ ಹೇಳ್ಕೊಂಡಿದ್ದಾರೆ, ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ, ಮಂತ್ರಾಲಯಕ್ಕೆ ಬಂದು ವಿತ್ ಪ್ರೂಫ್ ತೋರಿಸಿದ್ದಾರೆ. ಕ್ಯಾನ್ಸರ್ ಆಯ್ತಂತೆ. ಅಲ್ಲೇ ಅಮೇರಿಕದಲ್ಲೇ ಅದಕ್ಕೇನೋ ಟ್ರೀಟ್ಮೆಂಟ್ ಸಿಗಲಿಲ್ವಂತೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದ್ರಂತೆ. ಇಂಡಿಯಾಗೆ ಬಂದ್ರಂತೆ, ಯಾರೋ ಹೇಳಿದ್ರಂತೆ, ನೋಡು ಇಷ್ಟೆಲ್ಲ ಖರ್ಚು ಮಾಡಿದೆ, ಒಂದು ಕೆಲಸ ಮಾಡು, ಮಂತ್ರಾಲಯದಲ್ಲಿ ರಾಯರಿದ್ದಾರಲ್ಲ, ರಾಯರ ಮೃತ್ತಿಗೆ ಅಂತ ಸಿಗುತ್ತೆ ಅರ್ಚಕರ ಮನೆಯಲ್ಲಿ, ಅಲ್ಲಿ ಕೇಳ, ಆ ಮೃತ್ತಿಗೆಯನ್ನು ನೀರಿನಲ್ಲಿ ತಗೊಂಡು ಸೇವನೆ ಮಾಡು, ಎಲ್ಲ ಉದ್ಧಾರ ಆಗುತ್ತೆ. ಭಜನೆ ಮಾಡ್ತೀವಲ್ಲ, ವೃಂದಾವನಗತ ಮೃತ್ತಿಗೆ ಜಲಪಾನ ಮುಕುತಿಗೆ ಸೋಪಾನ, ಇದನ್ನು ಹೇಳ್ತಾ ಇದ್ದೀವಿ, ಅದನ್ನು ಒಂದಿನ ಫಾಲೋ ಮಾಡಿದ್ವಾ? ವೃಂದಾವನಗತ, ವೃಂದಾವನದಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನು ಜಲಕ್ಕೆ ಹಾಕಿ ಕುಡಿದ್ರೆ ಮುಕುತಿಗೆ ಸೋಪಾನ ಅಂತ, ಅಂದರೆ ಮೋಕ್ಷ ಸಿಗುತ್ತೆ ಅಂತ ಅಲ್ಲ ಅರ್ಥ. ಈ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತೀರಾ ಅಂತ ಅರ್ಥ ಮೊದಲು. ಆಮೇಲೆ ಅದು ಸಿದ್ಧಿಯಾಗಿ ಜ್ಞಾನ ಬಂದರೆ ಖಂಡಿತ ಮೋಕ್ಷ. ಅಂಥ ಸಾಮರ್ಥ್ಯ ಮೃತ್ತಿಗೆ ಇದೆ. ಆ ಕ್ಯಾನ್ಸರ್ ಇರೋವಂಥ ವ್ಯಕ್ತಿ ಆ ಮೃತ್ತಿಗೆಯನ್ನು ಸೇವನೆ ಮಾಡಿದಂತೆ ಎಷ್ಟು ಆಶ್ಚರ್ಯ ಅಂದರೆ, ಏನೇನು ಟೆಸ್ಟ್ ಮಾಡಿಸಿದ್ರೆ ಅದೆಲ್ಲ ಮಾಡಿಸಿದಂತೆ ಪುನಃ ಅವನಿಗೆ ಕ್ಯಾನ್ಸರ್ ಇಲ್ಲ. ಇಂಥದ್ದೆಲ್ಲ 100 ಕತೆ ಕೇಳ್ಬೋದು ಇವತ್ತಿಗೆ, 100 ಕತೆ. ಇವತ್ತು ಮಂತ್ರಾಲಯಕ್ಕೆ ನಾವು ಹೋದರೆ ಈಸಿಯಾಗಿ ದರ್ಶನ ಮಾಡಲಿಕ್ಕಾಗಲ್ಲ. 5 ವರ್ಷದ ಕೆಳಗಡೆ ಎಷ್ಟು ಸುಲಭವಾಗಿ ದರ್ಶನ ಮಾಡ್ತಿದ್ವಿ, ಅಷ್ಟು ಸುಲಭದ ದರ್ಶನ ಇವತ್ತಿಲ್ಲ ಮಂತ್ರಾಲಯದಲ್ಲಿ. ಮಂತ್ರಾಲಯಕ್ಕೆ ಹೋದರೆ ಇದೇ ತಿರುಪ್ತಿನ ಅಂತ ಅನ್ಸ್ಬಿಡುತ್ತೆ. ಆ ಮುಖ್ಯ ದ್ವಾರ ಇದೆಯಲ್ಲ, ಅಲ್ಲಿವರೆಗೂ 3 ರೌಂಡ್ ಹೆಂಗೆ ಬರಬೇಕು, ಆ ಥರ ಮಾಡಿದ್ದಾರೆ ಈಗ. ಯಾಕೆ ಅಂದರೆ ಅಷ್ಟು ಜನ ಬರ್ತಾ ಇದ್ದಾರೆ. ಇಷ್ಟೆಲ್ಲ ವೈಭವದ ಕಾರಣವನ್ನು ಗೋಪಾಲದಾಸ್ ಹಿಂದೆನೇ ಹೇಳಿದ್ರು. ಮುಂದೆ ರಾಯರಿಗೆ ಏನೇನು ವೈಭವ ಆಗುತ್ತೆ ಇವೆಲ್ಲ ನಡೆಯುತ್ತೆ. ನಿತ್ಯ ಮಹೋತ್ಸವ ನಡೆಯುತ್ತೆ, ರಥೋತ್ಸವಗಳು ನಡೆಯುತ್ತೆ, ವಿಧ ವಿಧವಾಗಿರತಕ್ಕಂಥ ಮಂಗಳದ ಫಲಗಳೆಲ್ಲ ಇಲ್ಲಿ ಎಲ್ರಿಗೂ ಈಡೇರುತ್ತೆ ಅಂತ ಗೋಪಾಲದಾಸರು ಹಿಂದೆ ಆ ಮಂತ್ರಾಲಯದ ಜ್ಯೋತಿಷ್ಯವಾಣಿ ಅಂತ ಹೇಳಿದರು. ಅದರಂತೆ
ನಿಮ್ಮೆಲ್ಲರ ಈ ಮಹಿಮೆಗಳಿಗಿಂತ ದೊಡ್ಡವರಿಗೆ ಯಾವ ರೀತಿ ಮಹಿಮೆ ಆಯಿತು, ಅವರು ರಾಯರನ್ನು ಹೇಗೆ ಕಂಡ್ರು, ಆ ರಾಯರ ಮನಸ್ಸೆಂಥದ್ದು ಅದರ ಪರಿಚಯ ನಮ್ಗಾಗಬೇಕು. ಇವತ್ತು ನಾವು ಹೇಳ್ತೀವಲ್ಲ, ನಮ್ಮ ತಂದೆ ಹೇಗಿದ್ರು ಅಂತಂದ್ರೆ, ಅಯ್ಯೋ ನಮ್ಗೆ ಎಷ್ಟು ನೀತಿ ಹೇಳ್ತಿದ್ರು, ನಾವು ತಪ್ಪದಾರಿಗೆ ಹೋದ್ರೆ ಹಿಂಗೆ ಎಚ್ಚರಿಸ್ತಾ ಇದ್ರು, ಮನೆಗೆ ಯಾರು ಬಂದರೆ ಅವರನ್ನು ಯಾವ ರೀತಿ ನೋಡ್ಕೋತಿದ್ರು, ಅವರಿಂದ ನಾನು ಇದ್ಕೊಂಡೆ. ಇವತ್ತು ಅವರಿಲ್ಲ, ಅವರ ಆಬ್ಸೆನ್ಸ್ ಎಷ್ಟು ಕಾಡ್ತಿದೆ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ರಾಯರ ಗುಣ ಎಂಥದ್ದು, ಅವರು ಯಾವ ರೀತಿ ಇನ್ನೊಬ್ರಿಗೆ ಅನುಗ್ರಹ ಮಾಡ್ತಾರೆ, ಆ ಅನುಗ್ರಹದ ಫಲ ಏನಾಗುತ್ತೆ ಅಂತ ನಾವು ನೋಡಬೇಕು. ಅದರಲ್ಲಿ ಒಂದು 2-3 ದಾಸರ ಚಿಂತನೆಗಳನ್ನು ಮಾಡ್ಬೋದು. ಇವತ್ತು ನಾಳೆ ನಾಡಿದ್ದು ಗುರುಜಗನ್ನಾಥ ದಾಸರು ಅಂತ. ನಮ್ಮಲ್ಲಿ ಒಂದು ಕನ್ಫ್ಯೂಷನ್ ಜಾಸ್ತಿ, ಜಗನ್ನಾಥದಾಸರು ಯಾರು, ಗುರುಜಗನ್ನಾಥದಾಸರು ಯಾರು ಅಂತ. ಮೊನ್ನೆ ಜಗನ್ನಾಥದಾಸರ ಮೂವಿ ಬಂತಲ್ಲ, ಅದರಲ್ಲಿ ಯಾಕೆ ಮುಖನಾದ್ಯ ಹಾಡಿತ್ತು. ನಾನು ಆ ಮೂವಿ ನೋಡಿಲ್ಲ, ಆದರೆ ಹಾಡು ಕೇಳಿದಾಗ ಏನು ಅನ್ನಿಸ್ತು ಅಂತಂದ್ರೆ, ಯಾಕೆ ಮುಖನಾದ್ಯ ಹಾಡಿತ್ತು. ಜಗನ್ನಾಥದಾಸರು ರಾಯರ ಮುಂದೆ ನಿಂತರು, ರಾಯರು ಮಾತಾಡಿಸಿಲ್ಲ, ಅದಕ್ಕೆ ಯಾಕೆ ಮುಖನಾದ್ಯ ಅಂತ ಕೇಳಿದ್ರಂತೆ. ಆದರೆ ಈ ಹಾಡು ರಚನೆ ಮಾಡಿದ ಜಗನ್ನಾಥದಾಸರೇ ಅಲ್ಲ. ಮತ್ತು ಯಾರು ರಚನೆ ಮಾಡಿದ್ರು ಅಂದರೆ ಗುರು ಜಗನ್ನಾಥದಾಸರು ಮಾಡಿದ್ದರು. ಎಲ್ಲೋ ಯಾವುದೋ ಕಾಲಕ್ಕೆ ಆ ಗುರು ಅನ್ನೋ ಶಬ್ದ ಹೊರಟೋಗಿ ಜಗನ್ನಾಥದಾಸ ಅಂತ ಅದು ಕೇಳಿದಕ್ಕೆ ಎಲ್ರಿಗೂ ಜಗನ್ನಾಥದಾಸರು ಮಾಡಿದ್ದು. ಇವತ್ತು ಅದು ಮೂವಿ ಮಾಡಿದ್ದೇನಾಯಿತು, ನೆಕ್ಸ್ಟ್ ಜನ್ರೇಷನ್ಗೆ ಈ ಜಗನ್ನಾಥದಾಸರು ಮಾಡಿದ್ದು ಅನ್ನೋದು ಆಗೋಯ್ತು. ಅವಾಗ ಏನಾಗುತ್ತೆ, ಜಗನ್ನಾಥದಾಸರು ಅದ್ಯಪಿ ಮಾಡಿಲ್ಲ, ಅದನ್ನು ಅವ್ರಿಗೆ ಬಿರುದಾಯಿತು. ಅವ್ರು ಮಾಡಿರೋ ಎಷ್ಟೋ ಕೃತಿಗಳಿಗೆ ಗುರು ಜಗನ್ನಾಥದಾಸ ಅಂತ ಹಾಕಿ ಅವ್ರು ಮಾಡಿದ್ದನ್ನು ಇವರಿಗೆ ಅಂತ ಮಾಡಿಬಿಟ್ರು. ಅದೆಲ್ಲ ತಪ್ಪು. ಸರಿಯಾದ ಸಂಶೋಧನೆಯನ್ನು ಮಾಡಿ ಇಂಥ ಕಾರ್ಯ ಮಾಡಬೇಕು ಸಮಾಜದಲ್ಲಿ. ಹೀಗೆ ಗುರು ಜಗನ್ನಾಥದಾಸರು ಅಂತ ಯಾರಿವರು ಅಂತಂದರೆ ಹೇಳ್ತಾರೆ, ಆ ಮಂತ್ರಾಲಯ ಪ್ರಭುಗಳು ಹಿಂದೆ ಕರ್ಮಜ ದೇವತೆ ಯಾರು ಅಂತಂದರೆ ಶಂಕುಕರ್ಣ ಅಂತ. ಅವರೊಟ್ಟಿಗೆ ಇನ್ನು ಅನೇಕ ಕರ್ಮಜ ದೇವತೆಗಳಿದ್ದರಂತೆ. ಒಬ್ಬರ ಹೆಸರು ನರಸಿಂಹ ಅಂತ, ಇನ್ನು ಅನೇಕ ಕರ್ಮಜ ದೇವತೆಗಳು. ಅದರಲ್ಲಿ ಅವರ ಅವತಾರ ಮಾಡಿದಾಗ ಅವರನ್ನು ಹಿಂಬಾಲಿಸ್ಕೊಂಡು ಅವರೆಲ್ಲ ಅವತಾರ ಮಾಡಿಬಿಟ್ರಂತೆ. ಆ ಶಂಕುಕರ್ಣ ಏನು ಮಾಡ್ದ ಅಂತಂದರೆ, ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದಾಗ ಅವರೊಟ್ಟಿಗೆ 3 ಜನ ಹುಟ್ಟಿದ್ರಂತೆ. ಯಾರು ಅಂತಂದರೆ ಅವರೇ ಸಹಲ್ಲಾದ, ಆಹ್ಲಾದ, ಅನುಕ್ಲಾದ ಅಂತ 3 ಜನ. ಅವ್ರ 3 ಕರ್ಮಜ ದೇವತೆಗಳು. ಆ ಸಹಲ್ಲಾದರೆ ಜಗನ್ನಾಥದಾಸರು, ಆಹ್ಲಾದರೆ ಗುರು ಜಗನ್ನಾಥದಾಸರು, ಅನುಕ್ಲಾದ ಏನಾಗ್ಬಂದ್ರೆ ನಮಗೆ ಅಷ್ಟು ಮಾಹಿತಿ ಇಲ್ಲ. ಈ ರೀತಿ ಆಯಿತು. ಸರಿ, ಅದೇ ಪ್ರಹ್ಲಾದರಾಜರ ಮುಂದೆ ಬಾಲಿಕರಾಜರಾಗಿದ್ದ ಕಾಲಕ್ಕೆ ಸಹಲ್ಲಾದ ಕೂಡ ಅವತಾರ ಮಾಡಿದ್ರು. ಅವರೇ ಹಿಂಬಾಲಿಸ್ಕೊಂಡೇ ಬಂದು ಪ್ರಹ್ಲಾದ ಬಾಲಿಕರಾಜರಾದರು. ಆ ಬಾಲಿಕರಾಜ ಅವನೊಟ್ಟಿಗೆ ಶಲ್ಯನೂ ಬಂದ. ಶಲ್ಯ ಇದ್ನಲ್ಲ, ಆ ಶಲ್ಯ ಯಾರು ಅಂತಂದ್ರೆ ಅವರೇ ಸಹಲ್ಲಾದರು. ಸರಿ, ಅಷ್ಟಕ್ಕೆ ನಿಲ್ಲಿಲ್ಲ. ಮತ್ತೆ ಅವರು ವ್ಯಾಸರಾಜರಾಗಿ ಬಂದಾಗ ಇವನೊಬ್ಬ ಕುರುಬನಾಗಿ ಬಂದ ಸಹಲ್ಲಾದ. ಮತ್ತೆ ರಾಯರಾಗಿರುವಾಗ ಮತ್ತೆ ಜಗನ್ನಾಥದಾಸರಾಗಿ ಬಂದರು. ಅವ್ರು ಎಲ್ಲಿ ಹುಟ್ಟುತ್ತಾರೋ ಅಲ್ಲಿ ಹುಟ್ಟಿ ಅವ್ರು ಸೇವೆ ಮಾಡ್ತಾರೆ. ಜಗನ್ನಾಥದಾಸರಿಗೆ ಏನು ಹೇಳ್ತಾರೆ ಗೊತ್ತಾ ಶ್ರೀಧ ವಿಠಲರು? ಇದು ಎಷ್ಟನೇ ಜನ್ಮ ಜಗನ್ನಾಥದಾಸರದು? 3ನೇ ಜನ್ಮವಿದಂತೆ ಮುಂದೆ 7 ಜನ್ಮಗಳು ಬಾಹುದುಂಟು. ಜಗನ್ನಾಥದಾಸರು ಮುಂದೆ ಇನ್ನೂ 7 ಜನ್ಮ ತಗೋತಾರಂತೆ. ಇನ್ನೂ 7 ಜನ್ಮ ತಗೊಂಡು ಎಲ್ಲರನ್ನು ಉದ್ಧಾರ ಮಾಡ್ತಾರಂತೆ. ತಿಳಿಯದು ಎಂದೆಂದಿಗನ್ಯ ರಂಗ ಒಲಿದ ದಾಸರು ಜಗನ್ಮಾನ್ಯ ಅಂತ ಅದರಲ್ಲಿ ಸೂಚನೆಯನ್ನು ಹೇಳ್ತಾರೆ ಶ್ರೀಧ ವಿಠಲ. ಹೀಗೆ ಆ ರಾಯರೊಟ್ಟಿಗೆ ಅಪ್ಪಣ್ಣಾಚಾರ್ಯರು ಅಂತಿದ್ರು. ಯಾರಿಗೆ ಅಪ್ಪಣ್ಣಾಚಾರ್ಯರು ಅಂತಂದರೆ, ರಾಯರೊಟ್ಟಿಗೆ ಅನೇಕ ಜನ ಶಿಷ್ಯರಿದ್ದರು. ಮುಖ್ಯವಾಗಿ ಆ ರಾಯರ ಪೂರ್ವಾಶ್ರಮದ ಅಣ್ಣನ ಮೊಮ್ಮಕ್ಕಳು ಅಂದರೆ ಯೋಗೀಂದ್ರ ತೀರ್ಥರು, ಸೂರ್ಯೇಂದ್ರ ತೀರ್ಥರು, ಸುಮತೇಂದ್ರ ತೀರ್ಥರು, ಉಪೇಂದ್ರ ತೀರ್ಥರು, ಇನ್ನೊಬ್ಬರು ಗರುಡವಾಹನ ಲಕ್ಷ್ಮೀನಾರಾಯಣಾಚಾರ್ಯರು, ಆಮೇಲೆ ಸ್ಮೃತಿ ಮುಕ್ತಾವಳಿ ಅಂತ ರಾಯರ ಶಿಷ್ಯರು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ. ಕೃಷ್ಣಾಚಾರ್ಯರು ಅಂತ, ಇನ್ನು ಅಪ್ಪಣ್ಣಾಚಾರ್ಯರು, ಅನೇಕ ಜನ ಶಿಷ್ಯರಿದ್ದರು. ವೇದವ್ಯಾಸಾಚಾರ್ಯ ಈ ಥರ. ಅದರಲ್ಲಿ ಅಪ್ಪಣ್ಣಾಚಾರ್ಯ ಅನ್ನೋರು ಒಬ್ಬರು. ಇವತ್ತು ರಾಯರ ಕುರಿತಾಗಿ ಅನೇಕ ಜನ ಸ್ತೋತ್ರ ಮಾಡಿದ್ರು ಕೂಡ ಸನ್ಯಾಸಿಗಳು ಕೂಡ ಹೇಳ್ತಕ್ಕಂಥದ್ದು ರಾಯರ ಸ್ತೋತ್ರ ಶ್ರೀಪೂರ್ಣ ಬೋಧ ಬರುತ್ತಿ ಅಂತ. ಅಂದರೆ ರಾಯರಿಗೆ ಮೆಚ್ಚುಗೆಯಾಗಿ ಅವರೇ ಹೂ ಅಂದಿದ್ದು. ರಾಯರ ಚರ್ಮ ಶ್ಲೋಕ ಬಂದು ದುರ್ವಾದಿ ದ್ವಾಂತರವೇ ವೈಷ್ಣವೆಂದಿವರೆಂದರೆ ಮಠಗಳಿಗೆ ಹೋದರೆ ಪೂಜ್ಯರಾಗಿ ವಂದನೆ ಹಾಕಿರ್ತಾನೆ. ಯಾಕೆ? ಅದು ಯಾರು ಮಾಡಿದ್ದು? ಅದು ಅಪ್ಪಣ್ಣಾಚಾರ್ಯ ಮಾಡಿದ್ದು. ರಾಯರು ಅಷ್ಟು ಒಂದು ಮಾನ್ಯತೆ, ಅವರು ಆಡಿದ ಮಾತನ್ನು ಇವತ್ತಿಗೂ ಕೂಡ ಎಲ್ಲ ಕಡೆ ಮಾನ್ಯ ಮಾಡಿಸಿದ್ದಾರೆ. ಏನಕ್ಕೆ ಅಂತಂದರೆ ರಾಯರೇ ಅವರು ಬರೆದಂಥ ಆ ಪದ್ಯಕ್ಕೆ ಅಂಕಿತವನ್ನು ಹಾಕ್ತಾರೆ. ಏನದು? ಸಾಕ್ಷಿ ಹಯಾಸ್ತೋತ್ರಿ, ನೀವು ಆಡಿದ ಈ ಮಾತುಗಳಿಗೆ ಹಯಗ್ರೀವ ದೇವರ ಸಾಕ್ಷಿ ಅಂತ.
ಏನೇನು ಹೇಳಿದ್ದಾರೆ, ಎಷ್ಟೊಂದು ವಿಚಾರ ಹೇಳಿದ್ದಾರೆ. ಅದಕ್ಕೆಲ್ಲ ಹಯಗ್ರೀವ ದೇವರ ಸಾಕ್ಷಿ. ಯಾರೀ ಅಪ್ಪಣ್ಣಾಚಾರ್ಯರು ಅಂತಂದರೆ, ರಾಯರು ಹಿಂದೆ ಪ್ರಹ್ಲಾದ ರಾಜರಾಗಿ ಹುಟ್ಟಿರುವಾಗ ಅವರ ಅನುಜ ಅಹಲ್ಲಾದನೇ ಇಲ್ಲಿ ಅಪ್ಪಣ್ಣಾಚಾರ್ಯ. ಅಪ್ಪಣ್ಣಾಚಾರ್ಯರು ರಾಯರ ಆಶ್ರಯವನ್ನು ಪಡಿಲಿಕ್ಕಾಗಿ ಅಪ್ಪಣ್ಣಾಚಾರ್ಯ ಹುಟ್ಟಿ ಅವರನ್ನು ಆಶ್ರಯಪಡಿಸಿದರು. ರಾಯರಿಗೂ ಅವ್ರಿಗೂ ಅವಿನಾಭಾವ ಸಂಬಂಧ. ಅವರು ಒಳ್ಳೆ ವಿದ್ವಾಂಸರಾಗಿದ್ದರು ಕೂಡ ರಾಯರೊಟ್ಟಿಗೆ ಪಾಠ ಕೇಳ್ತಲೇ ಇದ್ರು. ರಾಯರು ಬೇರೆಯವ್ರಿಗೆಲ್ಲ ಪಾಠ ಮಾಡ್ತಿದ್ರು, ಇವರು ಬಂದು ಕೂತ್ಕೊಂಡು ಕೇಳಬೇಕು. ಒಂದು ದಿನ ಕೂಡ ರಾಯರ ವಾಕ್ಯವನ್ನು ಒಂದು ಕೂಡ ತಪ್ಪಿಸದೇ ಇರೋ ಹಾಗೆ ರಾಯರ ಸೇವೆ ಮಾಡಬೇಕು. ರಾಯರಿಗೆ ಶಾಟಿ ಹಿಂಡಾಕಬೇಕು, ಅವರ ಭಿಕ್ಷೆಗೆ ರೆಡಿ ಮಾಡಬೇಕು, ಅವ್ರ ಪೂಜೆಗೆ ಅಣಿ ಮಾಡಬೇಕು, ಅವ್ರ ಪಾಠಕ್ಕೆ ಅಣಿ ಮಾಡಬೇಕು. ಯಾರ್ಯಾರ ಇವರ ರಾಯರ ಗುರುಕುಲದಲ್ಲಿದ್ದರು ಅವ್ರಿಗೆಲ್ಲರಿಗೂ ಕೂಡ ಆಶ್ರಯವನ್ನು ಕಲ್ಪಿಸಬೇಕು ಅಪ್ಪಣ್ಣಾಚಾರ್ಯ. ಅಷ್ಟು ಸೇವೆ ಮಾಡಿದ್ದಾರೆ. ತಮ್ಮ ಜೀವನದ ಸಂಪೂರ್ಣ ಭಾಗವನ್ನು ರಾಯರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ರಾಯರು ಒಂದು ಮಾತು ಹೇಳಿದ್ರಂತೆ, ಅಪ್ಪಣ್ಣಾಚಾರ್ಯ ಇಷ್ಟೆಲ್ಲ ನಂಗೆ ಸೇವೆ ಮಾಡ್ತಿದ್ದೀರ, ವಯಸ್ಸಿನಲ್ಲಿ ರಾಯರಿಗಿಂತ 3-4 ವರ್ಷ ದೊಡ್ಡವರು. ಅವ್ರಿಗೆ ಅಂದರಂತೆ, ಅಪ್ಪಣ್ಣಾಚಾರ್ಯ ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮ್ಮ ಯೋಗ್ಯತೆಯನ್ನು ತಿಳ್ಕೊಂಡು ನಮ್ಮ ಉತ್ತರಾಧಿಕಾರಿಗಳನ್ನಾಗಿ ನಿಮ್ಮನ್ನು ನೇಮಕ ಮಾಡಬೇಕು ಅಂತಿದ್ದೀವಿ ಅಂತಂದಂತೆ. ಅದಕ್ಕೆ ಅಪ್ಪಣ್ಣಾಚಾರ್ಯ ಅಂದಂತೆ, ಗುರುಗಳೇ ಎಲ್ಲಾದರೂ ಉಂಟಾ? ನೀವು ಕೂತಂಥ ಪೀಠದಲ್ಲಿ ನಾವು ಕೂರ್ಲಿಕ್ಕೆ ಸಾಧ್ಯನಾ? ಅದರ ಕಲ್ಪನೆಯನ್ನು ನಾನು ಮಾಡಲ್ಲ ಅಂದ್ರೆ ಅಪ್ಪಣ್ಣಾಚಾರ್ಯ. ರಾಯರಿದು ಮಾಡಿದ್ದು ನಾಟಕ. ಯಾಕೆ? 12 ವರ್ಷ ಆಗೋಗಿದೆ ಬಿಚ್ಚಾಲಿಗೆ ಬಂದು. ಒಬ್ಬ ಸನ್ಯಾಸಿಗಳು ಒಂದು ಕಡೆ ಇರಲೇಬಾರ್ದು, ಒಂದು ಕ್ಷಣ ಇರಬಾರ್ದು, ಒಂದು ಕಡೆ ಒಂದರ ಮೋಹ ಬರಬಾರ್ದು. ಹೀಗಿರೋ ಕಾಲಕ್ಕೆ ನಾನು 12 ವರ್ಷಗಳ ಕಾಲ ಜ್ಞಾನ ಯಜ್ಞವನ್ನು ಇಲ್ಲಿ ಮಾಡಿದ್ದೀನಿ, ಜ್ಞಾನಕ್ಕಾಗಿ ನಿಂತಿದ್ದೀನಿ. ಇನ್ನು ನಾವಿಲ್ಲಿ ಇರಬಾರ್ದು, ನಾನು ಹೊರಡ್ತೀನಿ ಅಂದರೆ ಅಪ್ಪಣ್ಣಾಚಾರ್ಯ ಏನಂತಾರೆ, ಯಾಕೆ ಸ್ವಾಮಿ ಇಲ್ಲಿ ನಮ್ಮಿಂದ ಏನು ಸಮಸ್ಯೆ ಆಯಿತು, ನಾವು ತಿದ್ಕೋತೀವಿ, ನೀವು ಹೇಳ್ದಾಗ ಕೇಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ರಾಯರು ಏನು ಮಾಡಿದ್ರು, ನಾವಿಲ್ಲಿಂದ ಹೊರಡಬೇಕು. ಯಾಕೆ ಹೊರಡಬೇಕು ಅಂತಂದರೆ, ನಮ್ಮ ಅವಸಾನ ಕಾಲ ಬಂದು ನಾವು ವೃಂದಾವನವನ್ನು ಪ್ರವೇಶ ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿ ಹೊರಡ್ತಾ ಇದ್ದಾರೆ. ಆ ಹೊರಡಕ್ಕಾಗಿ ಅಪ್ಪಣ್ಣಾಚಾರ್ಯ ನೀವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೀವಿ. ಇವತ್ತು ರಾಯರು ಎಷ್ಟೋ ಜನಕ್ಕೆ ಸ್ವಪ್ನ ಸೂಚನೆ ಕೊಡ್ತಾರೆ, ಉದ್ಧಾರ ಮಾಡ್ತಾರೆ. ಅವರೆಲ್ಲ ಜೀವನದಲ್ಲಿ ಬದಲಾಗ್ತಾರೆ. ಯಾಕೆ? ರಾಯರು ಸ್ವಪ್ನದಲ್ಲಿ ಹೀಗೆ ಬಂದರು, ಈಗ ಹೇಳಿದ್ರು, ನನ್ನ ಜೀವನ ಬದಲಾಯಿತು. ರಾಯರೇ ಸ್ವತಃ ಹೇಳ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯಗೆ ನೇರವಾಗಿ, ಸನ್ಯಾಸಿಗಳಾಗಿ ಅಂದರೆ ಇಲ್ಲ ಅಂತಂದರು. ಅದಕ್ಕೆ ದೊಡ್ಡವ್ರ ಮಾತನ್ನ ಇಲ್ಲ ಅಂತ ಹೇಳಬಾರ್ದಂತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ, ಅಪ್ಪಣ್ಣಾಚಾರ್ಯಗೆ ಅದೇ ಜನ್ಮದಲ್ಲೇ ಉದ್ಧಾರ ಮಾಡ್ತಿದ್ದಾರಂತೆ. ಅವ್ರಿಗೆ ಮತ್ತೆ ಜನ್ಮ ಇಲ್ಲಂಗೆ ಮಾಡ್ತಿದ್ದಾರಂತೆ ರಾಯರು. ಯಾವಾಗ ರಾಯರ ಮಾತು ಇಲ್ಲ ಅಂದ್ರು 16 ಜನ್ಮ ಮತ್ತೆ ಸೃಷ್ಟಿ ಆಯ್ತು. ಅಪ್ಪಣ್ಣಾಚಾರ್ಯ ರಾಯರು ಬಂದರು, ಯೋಗೀಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟರು. ಯೋಗೀಂದ್ರ ತೀರ್ಥರ ಮುಂದೆ ಹೇಳಿದ್ರು, ವೆಂಕಣ್ಣ ಪಂತ ಇದ್ದ, ಅವನಿಗೆ ಹೇಳಿದ್ರು, ನೋಡು ಒಳ್ಳೆ ಜಾತಿ ಶಿಲೆಯ ವೃಂದಾವನ ನಿರ್ಮಾಣ ಆಗಬೇಕು. ಸ್ವಾಮಿ ಹೇಗಿರಬೇಕು ವೃಂದಾವನ? ರಾಯರು ಏನು ಮಾಡಿದ್ರು ಅಂತಂದ್ರೆ, ತಾವೇ ಒಂದು ಶಿಲೆ ತಗೋತಾರೆ, ತಾವೇ ಒಂದು ಶಿಲೆ ತಗೊಂಡು ತಾವೇ ಕೆತ್ತನೆ ಮಾಡ್ತಾರೆ, ನನ್ನ ವೃಂದಾವನ ಹೀಗಿರಬೇಕು ಅಂತ. ಚಿಕ್ಕ ಮಾಡೆಲ್ ಮಾಡ್ತಾರೆ ರಾಯರು. ಒಂದು 5 ಇಂಚ್ ಇರ್ಬೋದು. 5 ಇಂಚಿನ ಆ ವಿಗ್ರಹವನ್ನು ಕೊಟ್ಟು ಇದೇ ಥರ ಮಾಡುವಂಥದ್ದು ವಿಗ್ರಹ. ಅದೇ ಥರ ನೀಲಕಾಂತಿಮಣಿ ಅಂತ, ಸೂರ್ಯನ ಕಿರಣ ಆ ಶಿಲೆಗೆ ಬಿದ್ದರೆ ನೀಲಿ ಕಾಣಬೇಕು. ಹೇಮಗರ್ಭ ಶಿಲೆ ಅಂತ ಕರೀತಾರೆ. ಈ ರತ್ನಗರ್ಭ ಸಾಲಿಗ್ರಾಮ ಅಂತ ಇರುತ್ತೆ. ಇದನ್ನು ಸೂರ್ಯನ ಕಿರಣಕ್ಕೂ ಬೆಳಕಿಗೂ ಇಟ್ಟರೆ ಈ ಜೇನುತುಪ್ಪ ಕಂಡಕ್ಕೆ ಕಾಣುತ್ತೆ ಕೆಂಪಿಗೆ. ಹೇಮಗರ್ಭ ಸಾಲಿಗ್ರಾಮ ಅಂತಲೂ ಇರುತ್ತೆ. ಅದು ರತ್ನಗರ್ಭ ಆಯಿತು. ಹೇಮಗರ್ಭ ಸಾಲಿಗ್ರಾಮನ ಏನಾದ್ರು ಇಟ್ಟರೆ ನೀಲಿ ಕಾಣುತ್ತೆ. ಅದರ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಒಳ್ಳೆ ಹೇಮಗರ್ಭ ಸಾಲಿಗ್ರಾಮ ಒಂದು ಬೆಳ್ಳಿ ತಟ್ಟೆಗೋ ತಾಮ್ರ ತಟ್ಟೆಗೋ ಇಟ್ಟು ಜಲಾಭಿಷೇಕ ಮಾಡಿದಾಗ ಸೂರ್ಯನ ಕಿರಣ ಬಿದ್ದಿದ್ರೆ ಆ ನೀರು ಪೂರ್ತಿ ನೀಲಿ ಕಾಣುತ್ತೆ. ಇವತ್ತಿಗೂ ಅಂಥ ಅತ್ಯದ್ಭುತವಾದ ಸಾಲಿಗ್ರಾಮಗಳಿರುತ್ತೆ. ಅಂಥ ಹೇಮಗರ್ಭ ಕಾಂತಿಯ ಶಿಲೆಯನ್ನು ತಂದು ವೃಂದಾವನ ಮಾಡಿದ್ರು. ರಾಯರಂದರು ಆ ವೃಂದಾವನ ಮುಟ್ಟಿದ್ರಂತೆ. ಮುಟ್ಟುಬಿಟ್ಟು ಈ ವೃಂದಾವನ ನನಗೆ ಬೇಡ ಅಂದರು. ಅಲ್ಲ ಸ್ವಾಮಿ, ನೀವು ಹೇಳ್ದಾಗೆ ಮಾಡಿದ್ದೀನಿ, ಇದರಲ್ಲಿ ಏನಾದರೂ ಶಿಲ್ಪ ದೋಷ ಇದೆಯಾ? ಏನಿದೆ? ಇಲ್ಲ, ಈ ವೃಂದಾವನ ಏನಕ್ಕೆ ಅಂತಂದರೆ, ಇದು ಇಲ್ಲೇ ಇರಲಿ, ನಮ್ಮಿಂದ ಮುಂದೆ ಒಬ್ಬರು ಬರ್ತಾರೆ, ಅವ್ರು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅವ್ರು ನಮ್ಮ ಪಕ್ಕ ಕೂಡಿಸ್ಕೋಬೇಕಾಗಿ ಈ ಬೃಂದಾವನ ಅಲ್ಲೇ ಇರಲಿ ಅಂತ ಬಿಟ್ಬಿಟ್ರಂತೆ. ಸ್ವಾಮಿ ಮತ್ತೆ ಇವತ್ತು ಬೃಂದಾವನ ಇನ್ನೊಂದು ತಕ್ಷಣ ಹೇಳಿದ್ರಂತೆ, ಮಾಧವರದ ಹತ್ರ ಒಂದು ಊರಿದೆ, ಇದು ರಾಮದೇವರು ಸಂಚಾರ ಮಾಡಿದಂಥ ಜಾಗ,
ಆ ರಾಮದೇವರು ಅಲ್ಲಿ ವಿಶ್ರಾಂತಿ ಮಾಡಿದ್ದಾರೆ ಒಂದು ಶಿಲೆ ಮೇಲೆ. ಆ ಶಿಲೆಯನ್ನು ತಂದು ಅದರಲ್ಲಿ ಬೃಂದಾವನ ಆಗಬೇಕು. ಎಷ್ಟಿದೆ ಸಂದರ್ಭ ಅಂದರೆ ಇನ್ನು 2-3 ದಿನ ಇದೆ. 2-3 ದಿನದಲ್ಲ ವೃಂದಾವನ ನಿರ್ಮಾಣ ಆಗಬೇಕು. ಹೇಗಾಗೋದು? ಅದಕ್ಕೆ ಇವತ್ತು ರಾಯರ ಬೃಂದಾವನದ ವಿಡಿಯೋ ಫೋಟೋಗಳೆಲ್ಲ ಸಿಗುತ್ತೆ ನೋಡಿ. ರಾಯರ ಬೃಂದಾವನ ಮುಂದೆ ಪೂರ್ಣ ಆಗಿದೆ, ಬದಿಯಲ್ಲಿ ಹಿಂದ್ಗಡೆ ಎಲ್ಲ ಪೂರ್ತಿ ಕೆತ್ತನೆ ಮುಗದೇ ಇಲ್ಲ, ಹಾಗೆ ಇದೆ. ಹಾಗೆ ಹೇಳಿದ್ರು, ಅರ್ಜೆಂಟಾಗಿ ತಂದರು. ರಾಯರ ಸಂದರ್ಭ ಹೇಳಿದ್ರು, ಅವರು ವೃಂದಾವನಸ್ಥರಾದರು. ಇದಾಯಿತು. ಅಪರ್ಣಾಚಾರಕ್ಕೆ ಸುದ್ದಿ ಮುಟ್ತು. ಅಲ್ಲ, ನಿಮ್ಮ ಗುರುಗಳ ಜೊತೆ ಮಾತು ಬಿಟ್ಬಿಟ್ರೆ ನೀವು, ಅವ್ರ ಮಾತು ಕೇಳಿದೆ, ಇವಾಗ ಅವರು ವೃಂದಾವನಸ್ಥರಾಗಿದ್ದಾರೆ ಗೊತ್ತಾಯ್ತಾ ಅಂದ್ರಂತೆ. ಎದೆ ಹೊಡೆದೋಯ್ತು ಅವರು. ಅಯ್ಯೋ, ಪ್ರತಿನಿತ್ಯ ನನ್ನ ಪೋಷಣೆ ಮಾಡಿ ಉದ್ಧಾರ ಮಾಡಿದಂಥ ಗುರುಗಳು ಇವತ್ತು ಕಣ್ಣು ಮುಂದೆ ಇಲ್ಲ ಅಂತಂದ್ರೆ ಹೇಗೆ? ಒದ್ದಾಡ್ಬಿಟ್ರಂತೆ, ನೆಲಕ್ಕೆ ಬಿದ್ದು ಒದ್ದಾಡ್ಬಿಟ್ರು. ಇಂಥ ಗುರುಗಳನ್ನು ನಾನು ಕಳ್ಕೊಂಡ್ಬಿಟ್ನಲ್ಲ ಅಂಥೇಳಿ ತಕ್ಷಣ ಬಂದಾಗ ತುಂಗಭದ್ರಾ ಪ್ರವಾಹ ಅದನ್ನು ದಾಟಿ ಬಂದರು. ಆಗ ತಾವು ಪೇಪರ್ ಪೆನ್ ಹಿಡಿದು ಕೂತು ರಚನೆ ಮಾಡಿದ್ದಲ್ಲ. ಇವತ್ತು ನಾವು ಯಾವ್ದಾದ್ರು ದೇವರನಾಮ ಮಾಡಬೇಕು ಅಂದ್ರೆ ಕೂತ್ಕೊಂಡು ರಚನೆ ಮಾಡ್ತೀವಿ, ಹಾಗಲ್ಲ, ತಾನಾಗೆ ಬಂತು. ವೇದ ಇದೆಯಲ್ಲ, ವೇದ ಕೂಡ ತಾನಾಗೇ ಬಂದಿದ್ದಂತೆ. ಪರಮಾತ್ಮನ ಉತ್ಕಂಠವಾಗಿ ದೇವರು ಕೂತ್ಕೊಂಡು ರಚನೆ ಮಾಡಿದಲ್ಲ ಪೆನ್ನು ಪೇಪರ್ ಹಿಡಿದು. ಆ ವೇದಕ್ಕೆ ಎಷ್ಟು ಪವರು, ಅಷ್ಟು ಪವರು ವಾಯುಸ್ತುತಿಗೆ ಬಂತು ಮೊದಲು. ಯಾಕೆ? ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರು ನೈವೇದ್ಯ ಮಾಡ್ತಿದ್ರಂತೆ. ಮಾಡೋ ಕಾಲಕ್ಕೆ ಅಡ್ಡ ಹಾಕಿದ್ರು. ಇದೇನು ಆಚಾರ್ಯರಿಂದ ಎಷ್ಟೊತ್ತಾರು ನೈವೇದ್ಯ ಮುಗಿಲಿಲ್ಲ ಅಂತ ತೆರೆದು ನೋಡಿದ್ರೆ ಹನುಮಂತ ದೇವರಾಗಿ ರಾಮದೇವರು ನೈವೇದ್ಯ ಮಾಡ್ತಿದ್ರು, ಭೀಮಸೇನ ದೇವರಾಗಿ ಕೃಷ್ಣನಿಗೆ, ಮಧ್ವರಾಗಿ ವೇದವ್ಯಾಸ ದೇವರು. ಆ ರೂಪವನ್ನು ಕಂಡಿದ ತಕ್ಷಣ ಅವರು ಬಂದಿದ್ದು ಶ್ರೀಮದ್ ವಿಶ್ವಂಗಿರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ. ಕೂತ್ಕೊಂಡು ಯೋಚನೆ ಮಾಡಿ ಬರ್ದಿದ್ದಲ್ಲ, ತಾನಾಗೆ ಬಂದಿದ್ದು. ಅದಕ್ಕೆ ಅದಕ್ಕೆ ಅಷ್ಟು ಸಾಮರ್ಥ್ಯ. ಆ ವಾಯುಸ್ತುತಿಗೆ ಎಷ್ಟು ಶಕ್ತಿನೋ ಅದರಷ್ಟೇ ಶಕ್ತಿ ಗುರುಸ್ತೋತ್ರವಾದ ರಾಯಸ್ತೋತ್ರಕ್ಕೆ. ಯಾಕೆ? ಅಂತ ಪ್ರವಾಹವನ್ನೇ ಭೇದಿಸ್ತು. ಅದಕ್ಕೆ ದೊಡ್ಡವರು ಹೇಳ್ತಿದ್ದಾರೆ, ಆ ರಾಯಸ್ತೋತ್ರವನ್ನು ನೀವು ಗಟ್ಟಿ ಹಿಡೀರಿ, ಸಂಸಾರದ ಪ್ರವಾಹದಲ್ಲಿದ್ದರೂ ಕೂಡ ಕೊಚ್ಕೊಂಡು ಹೋಗದೆ ಅದು ನಿಮ್ಗೆ ದಾರಿ ಬಿಟ್ಟು ಉದ್ಧಾರ ಮಾಡುತ್ತೆ. ಅಷ್ಟು ಸಾಮರ್ಥ್ಯ ರಾಯಸ್ತೋತ್ರಕ್ಕಿದೆ. ಬಂದರು, ನಮಸ್ಕಾರ ಮಾಡಿದ್ರು, ಎಲ್ಲ ಆಯಿತು. ಅದಾಗಿ ಕೆಲವು ಕಾಲಕ್ಕೆ ಅಪ್ಪಣ್ಣಾಚಾರ್ಯ ಕೂಡ ಕಾಲವಾದರು. ಆ ಅಪ್ಪಣ್ಣಾಚಾರ್ಯನ ಅನುಗ್ರಹ ಮಾಡಲಿಕ್ಕೆ ಅಂತ ರಾಯರು ಬಿಚ್ಚಾಲೆಗೆ ಬಂದ್ಬಿಟ್ರು. ಬರೀ ಬಿಚ್ಚಾಲೆಗೆ ಮಾತ್ರ ಅಲ್ಲ ಅಂತೆ, ರಾಯರ ಒಟ್ಟಿಗೆ ಸುಮಾರು ಜನ ಅವ್ರ ಶಿಷ್ಯರೆಲ್ಲ ದುಃಖದಲ್ಲಿ ತಲ್ಲೀನರಾಗ್ಬಿಟ್ರು. ರಾಯರು ವೃಂದಾವನಸ್ಥರಾದ ಮೇಲೆ ನಮ್ಮ ವಿಚಾರಗಳನ್ನು ಯಾರತ್ತ ಚಿಂತನೆ ಮಾಡ್ಕೊಳ್ಳೋಣ ಅಂಥೇಳಿ ತಾವು ಲಯ ಚಿಂತನೆಯನ್ನು ಮಾಡಿದ್ರು ಅಂತ. ಪ್ರತಿಯೊಬ್ಬರು ನಾವಿನ್ನು ಬದುಕಿರೋದೇ ಬೇಡ, ರಾಯರಿಲ್ಲ ಅಂದಮೇಲೆ ನಾವಿರೋದೇ ಬೇಡ ಅಂತ. ಅದರಲ್ಲಿ ಅನೇಕ ಜನ ಶಿಷ್ಯರಲ್ಲಿ ಈ ಬೂದಿಕೋಟೆ ಅಂತ ಇದೆ, ಈ ಕೋಲಾರ ಹತ್ರ ಮುಳಬಾಗಲ ಹತ್ರ ಬೂದಿಕೋಟೆ ಅಂತ. ಈ ಹೈದರಾಲಿ ಇದಾನಲ್ಲ, ಅವನು ಹುಟ್ಟಿದವರು. ಆ ಬೂದಿಕೋಟೆಯಲ್ಲಿ ಒಂದು ಬೃಂದಾವನ ಇದೆ. ಅದು ರಾಯರ ಸ್ವತಃ ಸಾಕ್ಷಾತ್ ಶಿಷ್ಯರು ರಾಯರ ಮೃತ್ತಿಕೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದಂಥ ಬೃಂದಾವನ. ಅದಕ್ಕೆ ಆಗಲೇ 320-330 ವರ್ಷಗಳಾಯಿತು ಆ ಬೃಂದಾವನ ಪ್ರತಿಷ್ಠಾಪನೆ. ಅಷ್ಟು ಪ್ರಾಚೀನ. ಆಮೇಲೆ ಈ ಸಾಗರದಿಂದ ಸಿರ್ಸಿಗೆ ಬರೋ ಮಧ್ಯದಲ್ಲಿ ಗೌಡಗೆರೆ ಅಂತಲೂ ಯಾವುದೋ ಊರು ಬರುತ್ತೆ. ಅಲ್ಲೂ ಕೂಡ ಅಷ್ಟೇ ರಾಯರ ಪುಟ್ಟ ವೃಂದಾವನ ಶಿಲಾ ಸಿಕ್ತಂತೆ. ಅದನ್ನು ರಾಯರ ಶಿಷ್ಯರು ಕೃಷ್ಣಾಚಾರ್ಯರು ಯಾರೋ ಅದನ್ನು ತೊಗೊಂಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದೇನಾಯಿತು ಅಂತಂದರೆ ಅದು ಚರ ಬೃಂದಾವನ. ಆಮೇಲೆ ಅದನ್ನೇನೋ ತೆಗೆದುಬಿಟ್ರಂತೆ. ಆಮೇಲೆ ಅಲ್ಲೇನೋ ಬ್ರಿಟಿಷ್ ದಾಳಿ ಆಯಿತು ಅಂತ ಹೇಳಿ ರಾಯರ ಸೂಚನೆ ಕೊಟ್ಟರಂತೆ, ಈ ಬೃಂದಾವನ ತೆಗೆದು ಭೂಗತ ಮಾಡಿಬಿಡಿ ಅಂತ. ಭೂಗತ ಮಾಡಿಬಿಟ್ರಂತೆ. ಅದ್ರ ಮೇಲೆ ಹುಲ್ಲು ಅದು ಇದು ಮಣ್ಣು ರಾಶಿ ಎಲ್ಲ ಏರಿಸ್ಬಿಟ್ರಂತೆ. ಯಾವುದೋ ಒಂದು ಹಸು ಅದನ್ನೆಲ್ಲ ಅಲ್ಲಿ ಕಟ್ತಿತ್ತಂತೆ, ಹುಲ್ಲು ತಿನ್ಲಿಕ್ಕೆ ಬರ್ತಿತ್ತಂತೆ. ಪ್ರತಿದಿನ ಬಂದು ತಾನಾಗೆ ಹಾಲು ಸುರಿಸ್ತಿತ್ತಂತೆ. ಆಮೇಲೆ ಆ ಜಮೀನು ಯಾವುದೋ ಅವ್ರ ಸ್ವಪ್ನಕ್ಕೆ ಬಂತಂತೆ, ನಿಮ್ಮ ಪೂರ್ವಿಕರು ನನ್ನ ಈ ಪ್ರತಿಷ್ಠಾಪನೆ ಮಾಡಿದ್ರು, ಇವತ್ತು ನಾನು ಭೂಮಿ ಒಳಗಡೆ ಇದ್ದೀನಿ, ನಾನು ತೆಗೀರಿ ಅಂತ. ತೆಗೆದು ನೋಡಿದ್ರೆ ಅಲ್ಲಿ ಬೃಂದಾವನ ಇದೆ. ಬೃಂದಾವನ ಎಷ್ಟಿದೆ, ಅದು ಪೀಠ ಎಷ್ಟಿದೆ ಗೊತ್ತಾ? 3 ಫೀಟ್ ಎತ್ತರ ಇದೆ. ಕಮಲದಂಥ ಪೀಠ, ಅದರಲ್ಲಿ ರಾಯರ ಬೃಂದಾವನ. ಇವತ್ತಿಗೂ ಅದು ಪ್ರತಿಷ್ಠಾಪನೆ ಮಾಡಿಲ್ಲ, ತೆಗೆದಿರ್ಬೋದು. ಚರಪ್ರತೀಕ ರಾಯರಿದ್ದ ಕಾಲಕ್ಕೆ, ಅಂದರೆ ಅವ್ರ ಶಿಷ್ಯರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಈ ಥರ ಆ ಬಿಚ್ಚಲ್ಲಿ ಅನೇಕ ಕಡೆ ಈ ಥರ ರಾಯರು ಆ ಮಹಿಮೆಯನ್ನು ತೋರಿಸ್ತಾರೆ. ಸರಿ, ಇಷ್ಟೆಲ್ಲ ಆಯಿತು. ಈ ಅಪ್ಪಣ್ಣಾಚಾರ್ಯ ಏನಾದರು? ಅಪ್ಪಣ್ಣಾಚಾರ್ಯ ಬಿಚ್ಚಾಲೆಯಲ್ಲಿ ಆ ರಾಯರ ಸೇವೆ ಮಾಡಿದ್ರು, ಅವರು ಕಾಲವಾದರು. ರಾಯರ ಮಾತನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅವ್ರಿಗೊಂದು ಜನ್ಮ ಬಂತು. ಯಾವ ಜನ್ಮ ಅಂತಂದ್ರೆ ದಡ್ಡ ಜನ್ಮ ಬಂತಂತೆ. ನೋಡ್ಲಿಕ್ಕೆ ಲೋಕದವ್ರಿಗೆಲ್ಲ ಇವನು ದಡ್ಡ 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 ಅಂತ. ಯಾವ ರೀತಿ ಇದ್ರು? ಯಾವುದೋ ಒಂದು ಸುಮ್ಮನೆ ಒಂದು ಟವಲ್ ಥರ ಸುತ್ಕೋಬೇಕು, ಯಾವುದೋ ಒಂದು ಅಂಗವಸ್ತ್ರ ಸುತ್ಕೋಬೇಕು, ಸ್ನಾನ ಮಾಡಿದ್ರು, ಇಲ್ಲ ಅಂದ್ರೆ ಇಲ್ಲ. ಒಂಥರ ಹುಚ್ಚು ಜನ್ಮ. ಬೀದಿಲಿ ಬಂದು ನಿಲ್ಲೋರಂತೆ, ರಾಘವೇಂದ್ರ 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 ಅಂತನ್ನೋರಂತೆ.
ತಪ್ಪಾಗಲ್ಲ. ರಾಘವೇಂದ್ರ 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 ಅಂತ ಅನ್ನೋದಂತೆ. ಜನ ಎಲ್ಲ ಬಂದು ಕಷ್ಟ ಹೇಳೋರಂತೆ, ಸ್ವಾಮಿ ಈ ಥರ ಆಗ್ತಿದೆ ನನಗೆ ಜೀವನದಲ್ಲಿ, ಈ ಥರ ಆಗ್ತಿದೆ, ಏಯ್ ಹೋಗೋ ರಾಘವೇಂದ್ರ ಇದನ್ನು ಕಾಪಾಡ್ತಾನೆ ಅನ್ನೋರಂತೆ. ಹೇಳಿದ ತಕ್ಷಣ ಅದಾಗದಂತೆ. ಅದು ಬಿಚ್ಚಾಲೆಗೆ ಹೋಗೋ ದಾರಿಯಲ್ಲಿ ಬಿಚ್ಚಾಲೆ ಮಧ್ಯದಲ್ಲಿ ಒಂದು ಊರು ಬರುತ್ತೆ, ಅಲ್ಲಿ ಬೆನಕಪ್ಪ ಅಂತ ಹುಟ್ಟೋದರಂತೆ. ಬೆನಕಪ್ಪ ಆದ ಮೇಲೆ ಶ್ರೀಧ ವಿಠ್ಠಲ ದಾಸರಾಗುತ್ತದರಂತೆ, ಕರ್ಜಗಿ ದಾಸಪ್ಪ ಆಗುತ್ತದರಂತೆ. ಇವತ್ತು ನಾವು ರಾಯರ ಭಜನೆ ಮಾಡ್ತೀವಿ, ರಾಯರ ಕಕ್ಷೆ ಬಂದರೆ ನಾವು ಹಾಡೋ ಹಾಡುಗಳು ಯಾವುದು ಅಂತಂದರೆ ಮುಖ್ಯ ಬಾರೋ ಗುರು ರಾಘವೇಂದ್ರ ಅಲ್ವಾ. ಯಾರು ಮಾಡಿದ್ದು? ಶ್ರೀಧ ವಿಠ್ಠಲನ ಸನ್ನಿಧಾನ ಪಾತ್ರ ಅಲ್ವಾ. ಸಂಸ್ತುತಿಸಲು ಮಾತ್ರ ಮುದಪಡಿಸುತಿಹ ಕಾಮಿಹ ಪರದಲ್ಲಿ, ಈತಗೆ ಸರಿಯಲ್ಲಿ ಮೆದಿನಿಯೊಳಗಿನ್ನ ರಸಲು ನಾ ಕಾಣೆ, ಹುಸಿಯಲ್ಲೆನ್ನಾಣೆ ಪಾದಸ್ಮರಣೆಯ ಮಾಡದವನೆ ಪಾಪಿ, ಪಾದಸ್ಮರಣೆಯ ಮಾಡದವನೆ ಪಾಪಿ, ನಾ ಪೇಳ್ವೆನೋ ಜಾಪಿ ರಾಘವೇಂದ್ರ ಗುರು ರಾಯರ ಸೇವಿಸಿರೋ. ಅದೇ ಶ್ರೀಧ ವಿಠ್ಠಲರು ಬಾರೋ ಬಾರೋ ಗುರು ರಾಘವೇಂದ್ರ, ನರಹರಿ ಪ್ರಿಯನೇ ಬಾರೋ, ಗುರು ಶ್ರೀಶ ವಿಠಲ ಗುರು ಶ್ರೀಧ ವಿಠಲನ ಕರುಣಾ ಪಾತ್ರನೇ ಬೇಗ ಬಾ. ಆ ಶ್ರೀಧ ವಿಠ್ಠಲರು ರಾಯರನ್ನ ಕರೀತಾರೆ, ರಾಯ ಬಾರೋ ರಾಘವೇಂದ್ರ ಬಾರೋ, ಜೀಯನಿನಲ್ಲದೆ ಇನ್ನಾರು ಕಾಯುವರೋ. ಪ್ರತಿ ಹಾಡುಗಳಿಗೂ ಶ್ರೀಧ ವಿಠ್ಠಲರು ರಾಯರನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ರಾಯರು ಹೇಳಿದ್ರು, ಎಷ್ಟು ಜನರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತಂದ್ರೆ, ರಾಯರ ಕಕ್ಷೆಗೆ ಬಂದಾಗ ಶ್ರೀಧ ವಿಠ್ಠಲರ ದೇವರ ನಾಮ ಹಾಡಲಿಲ್ಲ ಅಂದರೆ ಅಲ್ಲಿ ರಾಯರು ಬರಲ್ಲ ಅಂತ. ಯಾಕೆ? ಶ್ರೀಧ ವಿಠ್ಠಲರಿಗೆ ಅಷ್ಟು ಅನುಗ್ರಹ ಮಾಡಿದ್ದಾರೆ. ಯಾಕೆ ಆ ಶ್ರೀಧ ವಿಠ್ಠಲರ ಮೇಲೆ ಅಷ್ಟು ವಾತ್ಸಲ್ಯ ಅಂತಂದರೆ, ಅವ್ರ ಹಿಂದೆ ಅಪಣಾಚಾರ ಆಗಿದ್ರು ಅಂತ. ಅಷ್ಟು ಮಾತ್ರ ಅಲ್ಲ, ಪ್ರಹ್ಲಾದರಾಜರಾಗಿರುವಾಗ ಇವ್ರು ನಮ್ಮ ತಮ್ಮ ನನ್ನನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಚೆನ್ನಾಗಿ ನನ್ನ ತಮ್ಮ ಅರ್ಥ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವನು ಕರೆದ್ರೆ ಮಾತ್ರ ನಾ ಬರ್ತೀನಿ ಅಂತ ಹೇಳಿದ್ರು. ಸರಿ, ಈ ಶ್ರೀಧ ವಿಠ್ಠಲರ ಜೀವನ ಹೀಗೆ. ಇದೇ ಶ್ರೀಧ ವಿಠ್ಠಲರೇ ಮುಂದೆ ಗುರುಜಗನ್ನಾಥದಾಸರಾಗಿದ್ದು. ಅದಕ್ಕೆ ವಿಚಾರ, ಶ್ರೀಧ ವಿಠ್ಠಲರು ಕರ್ಜಗಿ ಅಂತ, ಹಾವೇರಿ ಹತ್ರ ಕರ್ಜಗಿ ಅಂತಿದೆ, ಹೊಸರೆತ್ತಿ ಹತ್ರ, ಹೊಸರೆತ್ತಿಯಿಂದ ಒಂದು 14 ಕಿಲೋಮೀಟರ್ ಆಗತ್ತೆ. ಆ ಕರ್ಜಗಿಯಲ್ಲಿ ದಾಸಪ್ಪ ಒಳ್ಳೆ ಆಗರವ ಶ್ರೀಮಂತ ಮನೆತನ, ಒಳ್ಳೆ ಆಚಾರ ವಿಚಾರ ಮಾಡ್ಕೊಂಡಿದ್ರು. ಅದೇನು ದುರ್ಮತಿಯೋ ದುರ್ಗತಿಯೋ ಗೊತ್ತಿಲ್ಲ, ವಿವಾಹ ಆಗಿದೆ, ವೇಶ್ಯಾಸ್ತ್ರೀ ಸಹವಾಸ. ಆ ಊರಲ್ಲಿ ಯಾರೋ ವೇಶ್ಯಾಸ್ತ್ರೀ ಇದ್ಲು, ಪ್ರತಿದಿನ ಅವಳ ಹತ್ರ ಹೋಗಬೇಕು, ಅವಳು ಏನು ಕೊಡ್ತಾಳೆ ಅದನ್ನು ಕುಡಿಬೇಕು, ಅವಳು ಮಾಡಿದ್ದೇ ತಿನ್ನಬೇಕು, ಯಾವಾಗಲೂ ಅಲ್ಲೇ ಇರಬೇಕು. ಆ ದುಷ್ಟತನದಲ್ಲಿ ಆ ರತಿಯವರಿಗೆ ಹೀಗಾಯಿತು. ಹೆಂಡತಿ ಹತ್ರ ಬರಬೇಕು, ಜಗಳ ಮಾಡಬೇಕು. ನೋಡು, ಆ ಬಳೆ ಕೊಡು, ಆ ಸರ ಕೊಡು, ಈ ಜಮೀನ್ ಪತ್ರ ಕೊಡು, ಇದನ್ನು ಅವಳು ಕೊಡಬೇಕು ನಾನು. ಹೆಂಡತಿಗೆ ಗೊತ್ತು ಆಕೆ ಎಂಥವಳು ಅಂತಂದರೆ, ಗಂಡ ಇಷ್ಟೆಲ್ಲ ತಪ್ಪು ಮಾಡ್ತಿದ್ರು ಕೂಡ ಗಂಡನನ್ನು ಸರಿಯಾದ ದಾರಿ ಕರ್ಕೊಂಡ್ಬಂದ್ಲು ಹೊರತಕ ಅವಳನ್ನು ಬಿಟ್ಟು ಹೋಗಲಿಲ್ಲ. ಹೆಂಡತಿಗೆ ಅಂಥ ಪವರ್ ಇದೆಯಂತೆ, ಯಾವ ಕಾಲಕ್ಕಾದರೂ ಕೂಡ ಗಂಡ ತಪ್ಪು ದಾರಿಯಲ್ಲಿದೆ ತಿದ್ಬೋದಂತೆ, ಅಂತ ಸಾಮರ್ಥ್ಯ ಇದೆ. ಅಷ್ಟು ಪ್ರಯತ್ನ ಪಟ್ಲು. ಅವರ ಮನೆತನಕ್ಕೆ ಯಾರೋ ಒಬ್ಬ ರಾಜ ಒಂದು ರಾಜ ಖಡ್ಗವನ್ನು ಕೊಟ್ಟಿದ್ದಂತೆ. ಆ ಖಡ್ಗ ಕೊಟ್ಟಿದ್ದ, ಆ ಖಡ್ಗದ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಆ ಖಡ್ಗವನ್ನೇನೋ ರಾಜರಿಗೆ ತೋರಿಸಿದ್ರೆ ಅಥವಾ ಅಲ್ಲಿನ ನಾಯಕರಿಗೆ ತೋರಿಸಿದ್ರೆ ಅವ್ರು ಬೇಕಾದ ಕಾರ್ಯವನ್ನು ನಡೆಸ್ಕೊಡ್ತಿದ್ರು. ಆ ಕರ್ಜಗಿ ದಾಸಪ್ಪ ಹೇಳ್ದ, ಇಷ್ಟೆಲ್ಲ ನನಗೆ ಕೊಟ್ಟಿದ್ಯಾ, ಆ ಖಡ್ಗ ಒಂದು ಕೊಡು. ಅವಳು ಹೇಳಿದ್ಲು, ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಆ ಖಡ್ಗ ಕೊಡಲ್ಲ, ನಾ ಖಂಡಿತ ಖಡ್ಗ ಕೊಡಲ್ಲ. ಆ ವೇಶ್ಯಾಸ್ತ್ರೀ ಇದ್ಲಲ್ಲ, ಅವಳು ದಿನ ಪೀಡಿಸ್ತಿದ್ಲಂತೆ, ನಿನಗೆ ನನಗಿಂತ ಹೆಚ್ಚು ನಿನ್ನ ಹೆಂಡತಿ ಮೇಲೆ ಪ್ರೀತಿ, ಅದಕ್ಕೆ ಅವಳಿಗೆ ಖಡ್ಗ ಕೊಟ್ಟು ಬೇರೆ ಬೇಡದಿರೋ ಆಭರಣ ನನಗೆ ತಂದು ಕೊಡ್ತಿದ್ಯಾ. ಅವನಂದ, ಇಲ್ಲ ಇವತ್ತು ನನ್ನ ಹೆಂಡತಿಗೆ ಹೊಡೆದಾದರೂ ಅದನ್ನು ತಗೊಬರ್ತೀನಿ. ಬಡಿತಾನೆ ಎಲ್ಲ ಮಾಡ್ತಾನೆ, ಏನು ಮಾಡಿದ್ರು ಕೇಳಲ್ಲ. ಒಂದಿನ ಜಗನ್ನಾಥದಾಸರು ಒಂದು ಪತ್ರ ಬರೆದರು. ಅವರು ಹೊಸರೀತಿಯಲ್ಲಿದ್ದರು. ಧೀರೇಂದ್ರ ತೀರ್ಥರಿಗೂ ಸತ್ಯಬೋಧ ತೀರ್ಥರಿಗೂ ಜಗನ್ನಾಥದಾಸರಿಗೆ ಪ್ರಾಣೇಶ್ ದಾಸರಿಗೆ ಅವಿನಾಭಾವ ಸಂಬಂಧ. ಆಗ ಅಲ್ಲಿದ್ದ ಕಾಲಕ್ಕೆ ಅವರಲ್ಲಿ ಹೊಸರೀತಿಗೆ ಒಂದು ಮನೆ ಇತ್ತು ಜಗನ್ನಾಥದಾಸರದು. ಅವರು ಕರ್ಜಗಿಗೆ ಬರ್ತೀವಿ ನಾವು, ಕರ್ಜಗಿಯಲ್ಲಿ ಯಾರೋ ಶ್ರೀಮಂತರ ಮನೆ ಅಂತ, ಬ್ರಾಹ್ಮಣರ ಮನೆ, ಅಲ್ಲಿಗೆ ಬರ್ತಾ ಇದ್ದೀವಿ ಇವತ್ತು ಸಾಯಂಕಾಲ ನಿಮ್ಮ ಮನೇಲಿ ಭಜನೆ ಕಾರ್ಯಕ್ರಮ ಇದೆ, ಹರಿನಾಮ ಸಂಕೀರ್ತನೆ ಇದೆ, ನೀವು ನಿಮ್ಮ ಮನೆಯವರೆಲ್ಲ ಸಿದ್ಧವಾಗಿರ್ರಿ ಅಂತ ಪತ್ರ ಬರೆದಿದ್ದರಂತೆ. ಬರೆದ್ರು. ಆ ಪತ್ರ ಬಂತು, ಈಕೆ ಓದ್ತಾಳೆ, ಅಯ್ಯೋ
ಜಗನ್ನಾಥದಾಸರು ನಮ್ಮೂರಿಗೆ ಬರ್ತಿದ್ದಾರ. ಯಾಕಂದ್ರೆ ಜಗನ್ನಾಥದಾಸರ ಬಗ್ಗೆ ಕೀರ್ತಿ ಇತ್ತು. ಯಾಕೆ ಅಂದರೆ ಗೋಪಾಲದಾಸರ ಅನುಗ್ರಹ ಪಡೆದಿದ್ದಾರಂತೆ, ವಿಜಯರಾಯರ ಅನುಗ್ರಹ ಪಡೆದಿದ್ದಾರಂತೆ, ಮಹಾನುಭಾವರಂತೆ, ಒಳ್ಳೆ ಜ್ಞಾನಿಗಳಂತೆ. ಇವ್ರು ಇವತ್ತು ನಮ್ಮ ಮನೆಗೆ ಬರ್ತಿದಾರ. ಅಪ್ಪ, ಇಂಥ ಬ್ರಾಹ್ಮಣೋತ್ತಮರು ನಮ್ಮ ಮನೆಗೆ ಬರ್ತಿದ್ದಾರೆ. ಆ ದೊಡ್ಡವರ ಪಾದಧೂಳಿ ಆದರೂ ನನ್ನ ಗಂಡನನ್ನ ಬದಲಾಯಿಸ್ಲಿ. ಬಂದು ಹೇಳೋದು ಗಂಡನಿಗೆ, ನೋಡು ಇವತ್ತು ದೊಡ್ಡ ಆಚಾರ ನಮ್ಮ ಮನೆಗೆ ಬರ್ತಿದ್ದಾರೆ, ದಾಸರಂತೆ ನಮ್ಮನೆಗೆ ಬಂದು ದೇವ್ರ ಸ್ಮರಣೆ ಮಾಡ್ತಾರಂತೆ, ನೀನು ಇರಬೇಕು. ನಾನಿರಲ್ಲ, ನನಗೆ ದೇವ್ರ ಸ್ಮರಣೆ ಬೇಕಿಲ್ಲ, ನಾವು ಹೊರಗಡೆ ಹೋಗೇ ಹೋಗ್ತೀನಿ. ಅದಕ್ಕೆ ಅವಳು ಏನು ಮಾಡಿದ್ರು, ಒಂದು ಉಪಾಯ ಮಾಡಿದ್ಲು, ಒಂದು ಕೆಲಸ ಮಾಡ್ತೀನಿ, ನಿನಗೆ ನಾನು ಒಂದು ಆ ಕಡೆಗೆ ಇದೆಯಲ್ಲ ಅದನ್ನು ಕೊಡ್ತೀನಿ. ನೀನು ಇಷ್ಟು ದಿನ ಅದಕ್ಕಾಗಿ ಪೀಡಿಸ್ತಿದ್ದಾನೆ, ಇವತ್ತು ಒಂದು ದಿವಸ ಯಜ್ಞೋಪವೀತ ಹಾಕೋ. ಯಜ್ಞೋಪವೀತ ತೆಗೆದು ಎಷ್ಟು ಬಿಟ್ಟಿದ್ದಂತೆ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ವೇದ ಬಾಹಿರನಾಗಿ ಅಪಸವ್ಯ ಮನನಾಗಿ ಕೋದಿಕೊಂಡೆನೋ ಇದೆಲ್ಲ ಸಲ್ಲ, ನರಹರಿಯ ನಿನ್ನ ನಾಮಸ್ಮರಣೆ ಮಾಡದೆ ನರಕಕ್ಕೆ ಗುರಿಯಾದನು ಎಂದು. ನರಕಕ್ಕೆ ಬೇಕಾದ ಎಲ್ಲ ಸಾಧನೆಗಳನ್ನು ಮಾಡ್ಕೊಂಡಿದ್ದಾರಲ್ಲ ಆ ಕರ್ಜಗಿ ದಾಸಪ್ಪ. ಇಷ್ಟಾಯ್ತು. ಆ ಜಗನ್ನಾಥದಾಸರು ಬರ್ತಾರೆ ಅಂತ ತಿಳಿತು. ಹೆಂಡತಿ ಹೇಳಿದಂತೆ ಗೋಪಿಚನ್ನ ಹಚ್ಕೊಳ್ಳಿ ಅಂತ. ಅವರ ಗೋಪಿಚನ್ನ ಹಚ್ಕೊಳ್ಳೋದು ಗೊತ್ತಿಲ್ಲ, ತೋರಿಸಿದ್ರಂತೆ. ಹೊಟ್ಟೆ ಮೇಲೆ ಅಂತೆ, ಎದೆ ಮೇಲೆ, ಭುಜದ ಮೇಲೆಲ್ಲ ಇಟ್ಕೊಂಡು ಹೇಗೋ ಇಟ್ಕೊಂಡ್ರು. ಯಜ್ಞೋಪವೀತ ಹಾಕೊಂಡಿದ್ದಾರಂತೆ. ಎಡಭುಜದ ಮೇಲೆ ಇರಬೇಕು, ಬಲದ ಭುಜದ ಮೇಲೆ ಇರಬೇಕು ಗೊತ್ತಿಲ್ಲ. ಅಪಸವ್ಯವಾಗಿದ್ದಾರಂತೆ. ತಿಥಿ ಮಾಡ್ತಾರಲ್ಲ ಅಪಸವ್ಯ, ಆ ಕಾಲಕ್ಕೆ ಆಗಿದ್ದಾರಂತೆ. ಜಗನ್ನಾಥದಾಸರು ಬರಬೇಕು, ಆ ಖಡ್ಗ ಸಿಗತ್ತೆ, ಆ ವೇಷಾಸ್ತ್ರಿಯನ್ನು ನಾನು ತೃಪ್ತಿಪಡಿಸ್ಬೋದು ಅಂತ ಮನೇಲಿದ್ದಾರೆ ನೋಡಿ. ಜಗನ್ನಾಥದಾಸರು ಬಂದರು, ಪ್ರಾಣೇಶ್ ದಾಸರು ಬಂದರು, ಮನೆ ಒಳಗಡೆ ಬಂದರು, ಹೇಳಿದ್ರು ಅವ್ರ ಕಾಲು ತೊಳಿರಿ, ಅವ್ರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಇಷ್ಟೆಲ್ಲ ಹೇಳಿ ಆಕೆನೆ ಹೇಳಿ 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 ಮಾಡಿಸಿ ಮನೆ ಒಳಗೆ ಕರ್ಕೊಂಬಂದ್ರು. ಹೇಳಿದ್ರು, ಏನು ಮಾತಾಡಿಸ್ಲಿಲ್ಲ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಏನು ಮಾತಾಡ್ಸಿಲ್ಲ. ಜಗನ್ನಾಥದಾಸರು ಕೂತರು, ಪ್ರಾಣೇಶ್ ದಾಸರು ಕೂತರು. ಪ್ರಾಣೇಶ್ ದಾಸರು ಕೇಳಿದ್ರು, ಗುರುಗಳೇ ಯಾವಾಗಲೂ ನೀವೇ ಶ್ರೀ ಗುರುಭ್ಯೋ ನಮಃ ಸತತ ಗಣನಾಥ ಅಂತ ನೀವೇ ಶುರು ಮಾಡ್ತೀರಿ, ಇವತ್ತು ನಾ ಶುರು ಮಾಡ್ತೀನಿ ಅಂದರು. ಆಗಲಿ ಅಂದರು. ಏನು ಶುರು ಮಾಡಬೇಕಿತ್ತು? ಶ್ರೀ ಗುರುಭ್ಯೋ ನಮಃ ಸತತ ಗಣನಾಥ ಏನೂ ಹೇಳಲಿಲ್ಲಂತೆ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ದಾರಿ ಹಿಡಿಯೋ ಪ್ರಾಣಿ ಅಂದ್ರಂತೆ. ಇವ್ರು ಅಂದ್ಕೊಂಡ್ರಂತೆ, ಓಹೋ ಇದು ಭಜನೆ ಅಲ್ಲ, ಇದು ನನ್ನ ಉದ್ಧಾರ ಅಂತ ಅಂದ್ಕೊಂಡ್ರಂತೆ. ಆಗ ಅಲ್ಲಿ ಕೂತಿ ಅವ್ರಿಗೆ ಅನ್ನಿಸ್ತು, ಈ ಜನ್ಮ ಎಲ್ಲ ನಾಶ ಮಾಡ್ಕೊಂಡ್ಬಿಟ್ಟೆ, ನಾನು ಹುಟ್ಟಿದ್ದೇನಕ್ಕೆ ಅಂತಂದರೆ ರಾಯರನ್ನು ಆಶ್ರಯ ಪಡಿಬೇಕು ಅಂತ. ನೋಡಿ ಏನಕ್ಕೆ ಅಂತ ಹುಟ್ಟಿದ್ದವರು, ಏನಕ್ಕೆ ಅಂತಂದ್ರೆ ನನ್ನ ಇಡೀ ಜೀವನವನ್ನು ರಾಯರಿಗಾಗಿ ಮುಡುಪಾಗಿಡಬೇಕು ಅಂತ. ಆದರೆ ಅರ್ಧ ಜೀವನ ಕಳೆದೋಗ್ಬಿಟ್ಟಿದೆ. 40 ವರ್ಷ ಆಯಸ್ಸು ಹೊರಟೇ ಹೋಯಿತು. 40 ವರ್ಷ ಆಯಸ್ಸು ವ್ಯರ್ಥ ಮಾಡಿದ್ದೀನಿ ಅಂಥೇಳಿ ಆಗ ಎಚ್ಚರ ಆಗಿ ಅವ್ರಿಗೆ ಬ್ರಾಹ್ಮಣತ್ವವೇ ಇಲ್ಲ. ಯಾಕೆ? ಮದ್ಯಪಾನ ಮಾಡಿದ್ರು, ವೇಶ್ಯ ಸ್ತ್ರೀಯ ಸವಾಸವನ್ನು ಮಾಡಿದ್ರು, ತಿನ್ನಬಾರದು ತಿಂದಿದ್ರು, ಯಜ್ಞೋಪವೀತವೇ ಇಲ್ಲ. ಇಂಥ ವ್ಯಕ್ತಿ ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯನಾ? ಅವ್ರಿಗೆ ಬ್ರಾಹ್ಮಣತ್ವನೇ ಇರಲಿಲ್ಲ. ನೀವೆಲ್ಲ ಶ್ರೀನಿವಾಸ ಕಲ್ಯಾಣ ಕೇಳಿದಾಗ ಮಾಧವ ಬ್ರಾಹ್ಮಣ ಅಂತಿದ್ದ, ಅವನು ಇದೇ ಥರ ಮಾಡ್ದ, ಮಾಡಬಾರ್ದು ಕೃತ್ಯ ಮಾಡ್ದ, ವೇಷಸ್ತ್ರ ಸವಾಸ ಮಾಡ್ದ. ಅಜಾಮಿಳ ಅವನು ಇದೇ ಮಾಡ್ದ. ಅಜಾಮಿಳನ ಬ್ರಾಹ್ಮಣತ್ವ ಹೋಯಿತು, ಮಾಧವ ಬ್ರಾಹ್ಮಣನ ಬ್ರಾಹ್ಮಣತ್ವ ಹೋದಾಗ ಅವರಿಬ್ರು ಕೇಳಿದ್ದಿದೆ, ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೆ ಈ ಬ್ರಾಹ್ಮಣ ಜನ್ಮ ಹಾಳು ಮಾಡ್ಕೊಂಡ್ಬಿಟ್ಟೆ, ನನಗೆ ಬ್ರಾಹ್ಮಣತ್ವ ಕೊಡು ಅಂತ ಕೇಳಿದ್ರು. ಅದು ಬ್ರಹ್ಮದೇವರು ಅಂದಂತೆ, ಬ್ರಾಹ್ಮಣತ್ವ ಕೊಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಅನ್ನೋದು. ಯಾರು ಹೇಳಿದ್ದು? ಬ್ರಹ್ಮದೇವರು ಹೇಳಿದ್ದು. ನೀವು ಬ್ರಾಹ್ಮಣತ್ವ ಕಳ್ಕೊಂಡ ಮೇಲೆ ನನಗೆ ಬ್ರಾಹ್ಮಣತ್ವ ಕೊಡ್ಲಿಕ್ಕೆ ಶಕ್ತಿ ಇಲ್ಲ. ಅದೇ ಶ್ರೀಧವಿಟ್ಟರು ಬ್ರಾಹ್ಮಣತ್ವ ಕಳ್ಕೊಂಡು, ಅಂದರೆ ಆ ಕರ್ಜಗಿ ದಾಸಪ್ಪ ಬಂದು ರಾಯರ ಮುಂದೆ ಕೇಳಿದ್ರು, ಸ್ವಾಮಿ ನನಗೆ ಬ್ರಾಹ್ಮಣತ್ವ ಅಲ್ಲ ಮನುಷ್ಯತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನನ್ನು ಮನುಷ್ಯನನ್ನು ಮಾಡಿ ನನ್ನ ಬ್ರಾಹ್ಮಣನ ಮಾಡ್ತೀರಾ ಅಂದರೆ ಆಯಿತು ಅಂದ್ರೆ. ಬ್ರಹ್ಮದೇವರ ಕೈಯಲ್ಲಿ ಬ್ರಾಹ್ಮಣತ್ವವನ್ನು ಕೊಡೋದಾಗಲಿಲ್ಲ, ಮಂತ್ರಾಲಯ ಪ್ರಭುಗಳು ಕೊಟ್ಟರು ಅಂದರೆ ಇದನ್ನು ಏನು ಅನ್ವಯ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಇದೆಲ್ಲ ನಾವು ಕೂತ್ಕೊಂಡು ಹೇಳೋವಷ್ಟು ಸುಲಭದ ಮಾತುಗಳಲ್ಲ. ಅಂದರೆ ವಾಯುದೇವರ ಸನ್ನಿಧಾನ ರಾಯರಲ್ಲಿ ಎಷ್ಟಿದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ. ಹೀಗಾಯಿತು. ಆಗ ಅದೇ ಶ್ರೀಧವಿಟ್ಟಲು ಜಗನ್ನಾಥದಾಸರ ಕಾಲನ್ನು ಗಟ್ಟಿಗೆ ಹಿಡಿದು, ಸ್ವಾಮಿ ನಾನು ಉದ್ಧಾರ ಮಾಡಿ ಅಂದಾಗ ಅವ್ರಿಗೆ ಶ್ರೀಧವಿಟ್ಟಲ ಅಂತ ಅಂಕಿತ ಕೊಟ್ಟು, ನಿಮ್ಮನ್ನ ಏನಕ್ಕೆ ಗೊತ್ತಾ ಇಲ್ಲಿವರೆಗೂ ನಾವು ಬಂದಿದ್ದು ಅಂತಂದ್ರೆ, ನಾವು ಮುಂದೆ ಹರಿಕಥಾಮೃತ ಬರಿತೀವಿ, ಆ ಹರಿಕಥಾಮೃತ ಸಾರ ಪೂರ್ಣ ಆಗೋದು ಯಾವಾಗ ಅಂತಂದ್ರೆ ನೀವು ಫಲಶ್ರುತಿ ಬರೆದಾಗ. ಪ್ರಾಣೇಶ್ ದಾಸರ ಕೈಯಲ್ಲಿ ಬರ್ಸ್ಬೋದಿತ್ತಲ್ಲ. ನೋಡಿ ಎಂಥ ಶಿಷ್ಯ ವಾತ್ಸಲ್ಯ. ಜಗನ್ನಾಥದಾಸರು ಸಹಲಾದ, ಇವರು ಅಹಲ್ಲಾದ. ಅಣ್ಣ ತಮ್ಮನನ್ನು ಉದ್ಧಾರ ಮಾಡಲಿಕ್ಕೆ ಮತ್ತೆ ಅಲ್ಲಿ ಬಂದು ನೀವು ಮುಂದೆ ಫಲಶ್ರುತಿ ಬರಿಬೇಕು ಅಂತ ಅನುಗ್ರಹ ಮಾಡೋದು. ಸರಿ, ಇಷ್ಟೆಲ್ಲ ಆಗಿ ಅನುಗ್ರಹ ಆಯಿತು ಅಂತ ಹೇಳ್ತಾರೆ.
ಅದಾದ್ಮೇಲೆ ಅವರು ಅವತಾರ ಮಾಡಿದ್ದು ಎಲ್ಲಿ ಅಂತಂದರೆ ಗುರುಜಗನ್ನಾಥದಾಸರಾಗಿ ಅವತಾರ ಮಾಡ್ತಾರೆ. ಯಾರಿಗೆ ಗುರುಜಗನ್ನಾಥದಾಸರು? ಎಲ್ಲಿ ಆ ಊರು ಅಂತಂದರೆ ಮಂತ್ರಾಲಯದ ಸಮೀಪದಲ್ಲೇ ಕೋಶಿಗಿ ಅಂತಿದೆ. ಕೋಶಿಗಿಯಲ್ಲಿ ಪ್ರಾಣದೇವರ ಸನ್ನಿಧಾನ. ಅಲ್ಲಿ ಒಳ್ಳೆ ಕೌಶಿಕ ಗೋತ್ರದ ಶಾಷ್ಟಿಕ ಮನೆತನದವರು, ಅಂದರೆ 60 ಒಕ್ಕಲು ಅಂತ ಹೇಳ್ತಾರಲ್ಲ, ಆ ಮನೆತನದಲ್ಲಿ ಬಂದಂಥವ್ರು ಕೌಶಿಕ ಗೋತ್ರದ ಬಂದರು. ವೆಂಕಟಗಿರಿ ಆಚಾರ್ಯರು ಅಂತ, ಅವ್ರ ಪೂರ್ವಿಕರು ಬಾಳಾಚಾರ್ಯರು ಅಂತ ಒಳ್ಳೆ ವಿದ್ವಾಂಸರ ಮನೆತನ. ಆ ವೆಂಕಟಗಿರಿ ಆಚಾರ್ಯರು ನಿತ್ಯ ರಾಯರ ಸೇವೆಯನ್ನು ಮಾಡ್ತಕ್ಕಂಥವರು, ರಾಯರ ಅಂತರಂಗ ಭಕ್ತರು, ಸದಾಕಾಲ ರಾಯರ ಸ್ಮರಣೆಯಲ್ಲೇ ತಲ್ಲೀನರಾದಂಥವರು. ಸೀತಮ್ಮ ಅಂತ ಒಳ್ಳೆ ಸಾಧ್ವಿ, ಅವರೊಟ್ಟಿಗೆ ವಿವಾಹ ಆಯಿತು, ರಾಯರ ಸೇವೆ ಮಾಡಿದ್ರು. 7 ಜನ ಮಕ್ಕಳಾಯಿತು. 7 ಜನ ಮಕ್ಕಳು ಹುಟ್ಟುತ್ತಲೇ ಮರಣ ಹೊಂದಿಬಿಟ್ರು. ಆ ಕಾಲಕ್ಕೆಲ್ಲ ಹುಟ್ಟಿದ ತಕ್ಷಣ ಮಕ್ಕಳು ಸಾಯ್ತಿತ್ತಂತೆ. ಯಾವ ಕಾಯಿಲೆ ಏನು ಇವತ್ತನಷ್ಟು ಬೆಳೆದಿರಲಿಲ್ಲಲ್ಲ, ಹೀಗಾಯಿತು. ಅಲ್ಲಿ ಒಬ್ಬರು ದೊಡ್ಡ ಮಹಾನುಭಾವರಿದ್ದರು. ಯಾರವರು ಅಂತಂದರೆ ಇಬರಾಂಪುರದ ಅಪ್ಪ ಅವರು ಅಂತ. ಯಾರು ಈ ಇಬರಾಂಪುರ ಅಪ್ಪ ಅವರು? ನೀವು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಿಂದ ಒಂದು 7 ಕಿಲೋಮೀಟರ್ ಇಬರಾಮಪುರ ಅಂತ. ಇಬ ಅಂತಂದರೆ ಆನೆ, ರಾಮ ಆನೆ ಮೇಲೆ ಆ ಊರಿಗೆ ಬಂದಿದ್ರಂತೆ, ಅದಕ್ಕೆ ಇಬರಾಮಪುರ ಅಂತ. ಆದರೆ ಇವತ್ತು ನೀವು ಇಬರಾಮಪುರ ಅಂತ ಏನಾದ್ರು ಗೂಗಲಲ್ಲಿ ಹಾಕಿದ್ರೆ ತೋರಿಸಲ್ಲ, ಅಲ್ಲಿ ಒಂದು ಬೋರ್ಡ್ ಇಲ್ಲ. ಅದು ಇಬ್ರಾಹಿಂಪುರ ಆಗೋಗಿದೆ. ಈಗ ಇಬ್ರಾಹಿಂಪುರ ಆಗೋಗಿದೆ ಇಬ್ರಾಹಿಂಪುರ. ಹೀಗಾಯಿತು. ಆ ಊರಿನಲ್ಲಿ, ಆ ಇಬ್ರಾಹಿಂಪುರದಲ್ಲಿ ಒಬ್ಬರು ದೊಡ್ಡ ಅವಧೂತರಿದ್ರು. ಹೇಗಿದ್ರು? ಒಳ್ಳೆ ಶಾನುಭೋಗರಿದ್ದಾಗಿದ್ದರಂತೆ. ಕೆಂಪುದು ಒಳ್ಳೆ ಜರಿ, ರೇಷ್ಮೆ ಬಂಗಾರದ ನೂಲುಗಳಿಂದ ಮಾಡಿದಂಥ ಜರಿ, ಅದು ರುಮಾಲ್ ಕಟ್ಕೊಳ್ಳೋರಂತೆ. ದೊಡ್ಡ ಅಕ್ಷತೆ ಅಂಗಾರ ಇಟ್ಕೊಳ್ಬೇಕಂತೆ. ಆ ಎಲ್ಲ ಕಸ್ತೂರಿ ತಿಲಕಗಳನ್ನು ಇಟ್ಕೊಳ್ಳೋದು. ಒಳ್ಳೆ ಹೇಮತ್ ಸರ, ಮುತ್ತಿನ ಸರ, ಬಂಗಾರದ ಸರಗಳು ಹಾಕೋಬೇಕಂತೆ. 10 ಬೆರಳಲ್ಲೇ 10 ಉಂಗುರಗಳಂತೆ. ಒಳ್ಳೆ ಕೆಂಪು ಶಾಲು, ಒಳ್ಳೆ ಬಾರ್ಡ್ರು. ಕುದುರೆ ಮೇಲೆ ಕೂತ್ಕೊಂಡು ಬರ್ತಿದ್ರೆ ಅವ್ರ ಮೈಗೆ ಒಳ್ಳೆ ಗಂಧದ ಪರಿಮಳ ಅಂತೆ. ಅವ್ರು ಬರ್ತಿದ್ರೆ ಮುಂದಿನ ಹಳ್ಳಿಗೆ ಗೊತ್ತಾಗದಂತೆ ಅಪ್ಪ ಅವರು ಬರ್ತಿದ್ದಾರೆ. ಅಂಥ ವೈಭವೋಪೇತರು. ಅವ್ರು ಬಂದರು ಅಂತಂದರೆ ಅವ್ರ ಹಿಂದೆ ಇನ್ನೊಂದು 10 ಜನ ಬರಬೇಕು. ಅಂಥ ಉತ್ತಮರು. ಯಾರವರು ಅಂತಂದರೆ ಅಪ್ಪ ಅವರು ಅಂತ ಕರೀತಿದ್ರು. ಯಾಕೆ ಅಪ್ಪ ಅವರು ಅಂತ ಕರೀತಿದ್ರು ಅಂತಂದರೆ ಅವ್ರಿಗೆಲ್ರಿಗೂ ಕೂಡ ಅಪ್ಪನಂತೆ ಇದ್ರಂತೆ. ಯಾರು ಬಂದರೂ ಅಪ್ಪ ಅಂತಲೇ ಮಾತಾಡಿಸೋರಂತೆ. ಯಾಕೆ ಅಂತಂದರೆ ಎಲ್ಲರನ್ನು ಮಕ್ಕಳಂತೆ ಕಾಣೋರಂತೆ. ಅವ್ರ ಮನೇಲಿ ಹೇಗೆ ಅಂತಂದರೆ ಅಪ್ಪವರ ಉಂಗುರಗಳೆಲ್ಲ ಹಾಕೋತಿದ್ರೆ ಪ್ರತಿದಿನ ಬಿಚ್ಚಿಡಬೇಕು. ಬಿಚ್ಚೆಲ್ಲಿಡೋರು ಅಂತಂದರೆ ಮನೆ ಮಾಳಿಗೆಗಳಿರುತ್ತಲ್ಲ, ಕಂಬದ ಮನೆ, ಆ ಕಂಬದ ಮೇಲೆ ಇಡೋರಂತೆ. ಕಂಬದ ಮೇಲೆ ಇಟ್ಟರೆ ಬಂದಿರೋರೆಲ್ಲ ಅವ್ರ ಅಪ್ಪ ಅವ್ರ ಉಂಗುರ ಅಂತ ತೊಗೊಂಡು ಮನೆಗೆ ಹೊರಟೋಗೋರಂತೆ. ನೋಡಿದ್ರೆ ಮಾನ್ಯ ದಿನ ಅಪ್ಪ ಅವ್ರ ಉಂಗುರ ಹಾಕೊಳ್ತಿದ್ರಂತೆ. ಇನ್ನೆಷ್ಟು ಉಂಗುರ ಇತ್ತು ಅಪ್ಪ ಅವ್ರ ಹತ್ರ. ಅಂಥ ಶ್ರೀಮಂತರು ಅಂತ ಅರ್ಥ. ಅಂಥ ಅಪ್ಪ ಅವರು ಯಾರು ಅಂತಂದರೆ ಇದೇ ಗುರುಜಗನ್ನಾಥದಾಸರ ಜೀವನವನ್ನು ಮಾಡಿದಂಥ ಸ್ಥಳ ಕೌತಾಳ ಅಂತ, ಕೌತಾಳಂ ಅಂತ. ಅದೇ ಜಾಗದಲ್ಲಿ ಅವರು ಹುಟ್ಟಿದ್ರಿಂದೆ. ಅವ್ರು ಯಾರು ಅಂತಂದರೆ ಕೇಸರಿ ನಾಮಕ ಕಪಿ ಅಂತೆ. ಅಂದರೆ ವಾಯುದೇವರು ಅವತಾರ ಮಾಡಿದ್ರಲ್ಲ, ಅಂಜನಾದೇವಿ ಮತ್ತು ಕೇಸರಿ ನಾಮಕ ಕಪಿ ಅಂತ. ಆ ಕೇಸರಿ ನಾಮಕ ಕಪಿ ಕೂಡ ಒಂದು ರುಜುಗಳಂತೆ. ಆ ರುಜುಗಳೇ ಇವರಾಗ ಅವತಾರ ಮಾಡಿದ್ರು ಅಂತ. ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅವರು ಅಲ್ಲಿ ಹುಟ್ಟಿದ್ದಾರೆ ಕೌತಾಳದಲ್ಲಿ. ಹೇಗೆ? ಒಬ್ಬ ಹುಚ್ಚನಾಗಿ ಹುಟ್ಟಿದ್ದಾರೆ. ಅವರ ಹೆಸರು ರಂಗಯ್ಯ ಅಂತ. ರಂಗಯ್ಯಜ್ಜ ಅಂತ ಕರೀತಾ ಇದ್ರು. ಅವರು ಎಂಥ ಸಾಮರ್ಥ್ಯಶೀಲರು ಅಂತಂದರೆ ರಾಯರಲ್ಲಿ ಅಂತರಂಗ ಭಕ್ತಿ. ಯಾವಾಗಲೂ ರಾಘವೇಂದ್ರ ರಾಯರು ಇಷ್ಟೇ, ದೇವರ ಸ್ಮರಣೆನೇ ಗೊತ್ತಿಲ್ಲ. ಯಾವಾಗಲೂ ರಾಯರು ಅಷ್ಟು ರಾಯರಲ್ಲಿ ಭಕ್ತಿ. ನೋಡಿದ್ರೆ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಸ್ನಾನ ಮಾಡ್ತಿರ್ಲಿಲ್ಲ. ಗೋಪೀಚನ್ನ ಧಾರಣೆ ಇಲ್ಲ. ಒಳ್ಳೆ ಮಾಧ್ಯಮ ಮಂಡಲದಲ್ಲಿ ಬಂದು ಯಾವ ಸದಾಚಾರವೂ ಇಲ್ಲ. ಯಾವಾಗಲೂ ಏನು ಮಾಡೋದು, ಒಂದು ಕರಿ ಕಂಬಳಿನಂತೆ, ಎಂಥ ಬೇಸಿಗೆಗಾಲದಲ್ಲೂ ಆ ಕರಿ ಕಂಬಳಿ ಹೊತ್ಕೊಂಡಿರೋದಂತೆ. ಅದು 4-5 ಕಡೆ ಹರಿದೋಗಿತ್ತಂತೆ, ಕೆಟ್ಟು ಕೋರಿ ಉಟ್ಕೊಂಡಿರೋದಂತೆ. ಈ ಥರ ಇದ್ದಂಥ ವ್ಯಕ್ತಿ. ಆದರೆ ತಾನು ಆಡಿದ ಮಾತುಗಳೆಲ್ಲ ಸತ್ಯ ಆಗುತ್ತೆ. ಯಾರ ಮುಖ ನೋಡಿದ ತಕ್ಷಣ ಏನಾದ್ರು ಹೇಳಿದ್ರೆ ಅದರಂತ ಆಗ್ತಿತ್ತು. ಹಾಗಾಗಿ ಎಷ್ಟೋ ಜನರಿಗೆ ಅವರಲ್ಲಿ ಗೌರವ. ಎಂಥ ಸಾಮರ್ಥ್ಯ ಅಂತಂದರೆ ಅವರಿಗೆ ಸಾಬರ ಜೊತೆ ಸ್ನೇಹ ಅಂತೆ. ಅದೇ ಇಬ್ರಾಹಿಂಪುರದಲ್ಲಿ ಅವರ ಮನೆ ಬಾಜುಗೆ ಈ ಮಸೀದಿ, ಅವರೆಲ್ಲ ನಮಾಜ್ ಮಾಡಬೇಕು, ಎಲ್ಲ ಮಾಡಬೇಕು. ಇವರು ಹೋಗಿ ಕೂತ್ಕೊಳ್ಳೋರಂತೆ. ಸಾಯಂಕಾಲ ನಮಾಜ್ ಮಾಡ್ತಿದ್ರೆ ಅಲ್ಲಿ ಕೂತ್ಕೊಂಡು ಏನೋ ದೇವ್ರ ಸ್ಮರಣೆ, ಯಾರಿಗೂ ಅರ್ಥ ಆಗಬಾರ್ದು ಆ ಥರದ್ದು ಏನೋ ಮಾಡೋರು. ಆ ಮಸೀದಿಲಿ ಅಲ್ಲೂ ಒಬ್ಬ ಗುರು ಅಂತ ಇರ್ತಾನಲ್ಲ, ಅವ್ನು ಬಂದು ಕೇಳ್ಬೇಕಂತೆ, ಅಲ್ಲ ನಾವು ನಮಾಜ್ ಮಾಡ್ತಿದ್ರೆ ನೀ ಏನು ಬಂದು ಕೂತ್ಕೊಂಡು ಇಲ್ಲಿ ನೀನು ಮಾಡೋದು, ನೀನು ಅಲ್ಲ ಅಂತೆಲ್ಲ ಹೇಳ್ತೀಯಲ್ಲ, ಆ ಅಲ್ಲ ಯಾರು ಅಂತಂದರೆ ಅವನೇ ನಮ್ಮ ಸ್ವಾಮಿ.
ನಿಮ್ಮಲ್ಲ ನನಗೆ ಅವನೇ ಎಲ್ಲ ಅಂತಂದ. ಓಹೋ, ಅವನು ಹೇಗಿದ್ದಾನೆ ಆಗಿದ್ದಾನೆ ಹೀಗಿದೆ. ಅವನು ಹೇಗಿದ್ದಾನೆ ಅಂತಂದರೆ ಇವಾಗ ಬ್ರಹ್ಮೋತ್ಸವ ಮಾಡ್ಕೋತಾ ಇದ್ದಾನೆ ತಿರುಪತಿಯಲ್ಲಿ ಅಂತಂತೆ. ಎಲ್ಲಿ ನನಗೂ ತೋರಿಸು ಅಂದ್ರಂತೆ. ಅವ್ರ ಮನೆಗೆ ಒಂದು ಕಾಂಪೌಂಡ್ ಕಟ್ಟಿದ್ರಂತೆ, ಅವ್ನು ಗೋಡೆ ಕಟ್ಟಿದ್ರಂತೆ. ಆ ರಂಗಯ್ಯ ಅವನಿಗೆ ಹೇಳಿದ್ರಂತೆ ಆ ಸಾಬಿಗೆ, ನಾನು ಹಿಂದೆ ಆ ಕಾಂಪೌಂಡ್ ಮೇಲೆ ಕೂತ್ಕೋ, ಆ ಕಟ್ಟೆ ಮೇಲೆ ಕೂತ್ಕೋ ಅಂತ. ಇಬ್ರು ಕೂಡ ಕುದುರೆ ಮೇಲೆ ಕೂತ್ಕೋತಾರಲ್ಲ ಆ ಥರ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕೊಂಡು ಕೂತ್ಕೊಂಡ್ರಂತೆ. ಆ ಗೋಡೆನೇ ಚಲಿಸ್ಕೊಂಡು ತಿರುಪತಿಗೆ ಹೋಯ್ತಂತೆ. ಅಲ್ಲಿ ತಿರುಪತಿಯಲ್ಲಿ ದೇವರಿಗೆ ಅಶ್ವವಾಹನೋತ್ಸವ ನಡೀತಿತ್ತಂತೆ. ಬೇಟೆಯ ನಾಡುತ್ತಾ ಬಂದ ಸ್ವಾಮಿ ಬೆಟ್ಟದ ಮೇಲಿನಿಂದ ಅಂತ ಕುದುರೆ ಮೇಲೆ ಕುಳಿಸ್ತಾರೆ, ಅಶ್ವವಾಹನೋತ್ಸವ ಅಂತ. ಅವತ್ತು ದೇವರ ಕೈಯಲ್ಲಿ ಬಾಣ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಆ ಉತ್ಸವ. ಆ ರೂಪ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬಂದಿರಂತೆ. ಅಂದ್ರಂತೆ ಗೋವಿಂದ ಅಂದ್ರಂತೆ, ಗೋವಿಂದ ಅಂದ್ರಂತೆ. ಅಲ್ಲಿದ್ದ ಕೌತಾಳದ ಸಾಬ್ರಿಗೆ ಆ ಸಾಬ್ರ ಗುರು ಹೇಳಿದಂತೆ ತಿರುಪತಿಲಿ ಇಂಥ ವೈಭವ ನಡೀತಿದೆ ಅಂತ. ಇನ್ನೆಂಥ ಸಾಮರ್ಥ್ಯಶೀಲ ರಂಗಯ್ಯ ಯಾವುದು. ಇಂಥ ಒಂದಲ್ಲ ಎರಡಲ್ಲ. ಅಲ್ಲೇ ಒಬ್ಬ ಕುರುಬ, ಆ ಕುರುಬ ಅನ್ನಂತೆ ನಮ್ಮಮ್ಮ ಸಾಯೋ ಸ್ಥಿತಿಯಲ್ಲಿದ್ದಾಳೆ, ನಮ್ಮ ಕುಲಸ್ವಾಮಿ ಆ ತಿರುಪತಿ ತಿಮ್ಮಪ್ಪ, ನಮ್ಮಮ್ಮ ಜನ್ಮದಲ್ಲಿ ಒಮ್ಮೆ ಆದರೂ ತಿರುಪತಿಗೆ ಹೋಗ್ಬೇಕಂತಿದ್ದು, ಆಗಿಲ್ಲ ಅಂತ ಒದ್ದಾಡ್ತಿದ್ರಂತೆ. ಸರಿ ಆಯಿತು, ನಮ್ಮ ಮನೆ ಮಾಡಿ ಮೇಲೆ ಬಾ ಅಂದ್ರಂತೆ. ಮಾಡಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ತಿರುಪತಿಲಿ ಬ್ರಹ್ಮರಥೋತ್ಸವ ಕಾಣಿಸ್ತಿದೆ ಅಂತ ಆ ಬ್ರಹ್ಮರಥೋತ್ಸವ ತೋರಿಸಿ, ತಿರುಪತಿಗೆ ಬಂದಿದ್ವಿ, ಸ್ವಾಮಿ ಪ್ರಸಾದ ಸ್ವೀಕಾರ ಮಾಡುವಂತ ಕೈ ಹಿಡಿ ಅಂದ್ರಂತೆ. ಕೈ ಹಿಡಿದ್ರೆ ಅದ್ರ ತುಂಬ ಶಾಲ್ಯಾನ ಹಾಕೋದು. ಅಂದರೆ ಅಂಥ ಅವಧೂತ ಶಿಖಾಮಣಿಗಳು ಈ ಥರ ಇದ್ದಂಥವ್ರು ರಂಗಯ್ಯ ಯಾವುದು ರಾಯರ ಅಂತರಂಗ ಭಕ್ತರು. ಅಲ್ಲಿಗೆ ಮಂತ್ರಾಲಯ ಮಠದ ವಸುಧೇಂದ್ರ ತೀರ್ಥರು ಸಂಚಾರ ಕ್ರಮೇಣ ಬಂದು ಕೌತಾಳ, ಅಂದರೆ ಅಪ್ಪ ಅವರ ಹಿಂದಿನ ಅವತಾರ ಇದು. ಬಂದರು, ಇಡೀ ಊರಿನ ಜನ ಬಂದಿದೆ, ಮೂಲರಾಮದೇವರ ಪೂಜೆ ನೋಡಬೇಕು ಅಂತ ಇಡೀ ಊರಿನ ಜನ ಬಂದಿದ್ದಾರೆ. ವಸುಧೇಂದ್ರ ಸ್ವಾಮಿಗಳು ನಮಸ್ಕಾರ ಮಾಡಿದ್ದಾರೆ, ಪಾದ ಪೂಜೆ, ಮುದ್ರಾಧಾರಣೆ ಎಲ್ಲ ಆಗಿದೆ. ಊರಿನ ಜನರೆಲ್ಲ ಹೇಳಿದ್ರು, ಈ ಹುಚ್ಚ ಒಬ್ಬ ಇದನ್ನಲ್ಲ ಏನೇನೇನೋ ಮಾಡ್ತಾರೆ ನೋಡಿ, ಇಷ್ಟೆಲ್ಲ ವೈಭವ ಕುರುಬರು ಸಾಬರು ನೋಡ್ತಾ ಇದ್ದಾರೆ, ನಮ್ಮವರು ಒಬ್ರು ಅವ್ರ ಹತ್ರಕ್ಕೆ ಹೋಗಿಲ್ಲ, ಯಾಕೆ ಹುಚ್ಚ ಅಂತ. ರಂಗಯ್ಯ ಹುಚ್ಚ ಅಂತಾನೆ ಕರಿತಿದ್ರು. ಯಾರು ಅವ್ರಿಗೆ ಹುಚ್ಚ ಅಂದ್ರು ಅವ್ರಿಗೆ ದೇವ್ರು ಸಿಗ್ಲಿಲ್ಲ, ಯಾರನ್ನು ಅವ್ರನ್ನ ಆಶ್ರಯ ಮಾಡಿದ್ರು ಅವ್ರಿಗೆಲ್ಲ ದೇವ್ರು ಕಾಣಿಸ್ತಾರೆ. ಹೀಗಾಯ್ತು. ಸರಿ, ಇಷ್ಟೆಲ್ಲ ಆಯ್ತು. ಎಲ್ಲರೂ ಅಂದರಂತೆ, ರಂಗಯ್ಯ ನೋಡು, ರಾಯರ ಪೀಠದಲ್ಲಿ ಕೂತಂತ ಯತಿಗಳು ಬಂದಿದ್ದಾರೆ, ವಸುಧೇಂದ್ರ ಸ್ವಾಮಿಗಳು, ಅವ್ರಿಗೆ ಬಂದು ಶರಣಾಗಿ ಅವ್ರ ಹತ್ರ ಮುದ್ರಾಧಾರಣೆ ಮಾಡಿಸ್ಕೊ. ಈ ಜನ್ಮದಲ್ಲಿ ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೆ ಬುದ್ಧಿ ಬರುತ್ತೆ ಅಂದ್ರಂತೆ. ನಂಗೆ ಮುಂದಿನ ಜನ್ಮನೇ ಇಲ್ಲ ಅಂದ್ರಂತೆ. ಅದಕ್ಕೆ ನೀನು ಹುಚ್ಚ ಅಂತ ಕರೆಯೋದು ಅಂದ್ರಂತೆ. ಎರಡೂ ಕೈ ದರ ಇಟ್ಕೊಂಡು ಆ ವಸುಧೇಂದ್ರ ಸ್ವಾಮಿ ಹತ್ರ ಹೇಳ್ಕೊಂಬಂದ್ರು. ವಸುಧೇಂದ್ರ ಸ್ವಾಮಿಗಳು ಏನು ಮಾಡಿದ್ರು, ಈ ರಂಗಯ್ಯ ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಅಲ್ಲ, ಈ ಹುಚ್ಚ ಬಂದಿದ ತಕ್ಷಣ ವಸುಧೇಂದ್ರ ಸ್ವಾಮಿಗಳು ಯಾಕೆ ಎದ್ದು ನಿಂತರು? ಆ ರಂಗಯ್ಯ ಕೂತ್ಕೊಳ್ಳಿ ಅಂದಂತೆ ಸ್ವಾಮಿಗಳಿಗೆ. ಕೂತ್ಕೊಂಡ್ರಂತೆ, ಹೇಳಿದ್ರಂತೆ ನೀವೆಲ್ಲ ಸ್ವಲ್ಪ ದೂರ ಹೋಗಿ ಅಂತ. ವಸುಧೇಂದ್ರ ಸ್ವಾಮಿಗಳು ರಂಗಯ್ಯ ಅವಧೂತರು ಗಂಟಾನುಗಟ್ಲೆ ಮಾತಾಡಿದ್ರಂತೆ. ಏನು ಮಾತಾಡಿದ್ರು ದೇವರ ಸಿಗಲು ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಯ್ತಂತೆ. ಆಮೇಲೆ ಜನ ಅಂದ್ರಂತೆ, ಸ್ವಾಮಿ ಇವನು ನಮ್ಮೂರು ಹುಚ್ಚ, ಇವನು ಹುಟ್ಟುತ್ತಲೇ ಹುಚ್ಚು, ಎಷ್ಟೆಲ್ಲ ಏನೇನೋ ಮಾಡಿಸಿದ್ವಿ, ಮದ್ದಕ್ಕೆ ಮಾಡಿಸಿದ್ವಿ, ಏನು ಮಾಡೋದು ಸರಿ ಹೋಗಲಿಲ್ಲ. ನೀವು ಅವನು ಮುದ್ರಾಧಾರಣೆ ಮಾಡಿ ಮಂತ್ರಾಕ್ಷತೆ ಹಾಕಿ ಅವನು ಉದ್ಧಾರ ಮಾಡಬೇಕು. ಅದಕ್ಕೆ ರಂಗಯ್ಯ, ನೋಡಪ್ಪ ಇವರೆಲ್ಲ ಕೇಳ್ತಿದ್ದಾರೆ, ಮುದ್ರಾಧಾರಣೆ ಮಾಡಿಸ್ಕೊಳಪ್ಪ ಅಂದರು. ಇಲ್ಲ ಸ್ವಾಮಿ, ನನಗೆ ಮುದ್ರೆ ಗಿದ್ರೆ ಬೇಕಾಗಿಲ್ಲ, ಅದು ಇಷ್ಟು ಜನ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಮಾಡು. ಸರಿ ಆಯಿತು ಅಂಥೇಳಿ ಆ ಕರಿ ಕಂಬಳಿ ಒದ್ದಿದ್ನಲ್ಲ, 100 ಜನ ಊರಿನ ಜನರೆಲ್ಲ ಇದ್ದಾರೆ ಪ್ರಮುಖರು. ಅವ್ರ ಮುಂದೆ ಆ ಒದ್ದಿದಂಥ ಆ ಕಂಬಳಿಯನ್ನು ತೆಗೆದ್ರೆ ಮೈ ತುಂಬ ಶಂಖಚಕ್ರ ಅಂತ. ವಸುಧೇಂದ್ರ ಸ್ವಾಮಿಗಳು ಅಂದ್ರಂತೆ, ಮೈ ತುಂಬ ಶಂಖಚಕ್ರ ಧಾರಣೆ ಮಾಡಿರೋರಿಗೆ ನಾನಿಲ್ಲೆಲ್ಲಿ ಮುದ್ರಾಧಾರಣೆ ಮಾಡಲಿ ಅಂದರೆ ಎಂಥ ವೈಷ್ಣವ ದೀಕ್ಷೆ ಅಂತ ರಂಗಯ್ಯ ಅವರ ದೂತರಿಗೆ ಒಂದು ಕೇಳಿದ್ರಂತೆ, ಸ್ವಾಮಿ ನಾವು ಮರಣ ಆದಮೇಲೆ ನಮಗೊಂದು ಅಪೇಕ್ಷೆ ಇದೆ, ನನಗೆ ಬೃಂದಾವನ ಮಾಡಬೇಕು ಅಂತ. ಅವರು ಬ್ರಹ್ಮಚಾರಿಗಳು, ನನಗೆ ಬೃಂದಾವನ ಮಾಡಬೇಕು, ಇವ್ರು ಊರಿನ ಜನ ನೀವು ಹೇಳಬೇಕು, ಯಾಕಂದರೆ ಇವ್ರು ಯಾರು ನನ್ನ ಮಾತು ಕೇಳಲ್ಲ. ನನಗೆ ಬೃಂದಾವನ ಯಾಕಾಗಬೇಕು ಅಂದರೆ ನನಗೆ ಮತ್ತೆ ಮುಂದೆ ಜನ್ಮ ಬೇಡ, ಇದೇ ನಾನು ಭೂಮಿಯಲ್ಲಿ ಅವತಾರ ಮಾಡಬೇಕಿತ್ತು, ಆದಾಗ ನಾವು ಹುಟ್ಟಿದ್ದೀವಿ, ನಮಗೆ ಮತ್ತೆ ಹುಟ್ಟಲಿಕ್ಕೆ ಇಷ್ಟ ಇಲ್ಲ. ಅಗ್ನಿಸ್ಪರ್ಶ ಮಾಡಿದ್ರೆ ನಾನು ಮುಂದೆ ಇನ್ನೊಂದು ಜನ್ಮ ಬರುತ್ತೆ, ಅದಕ್ಕೆ ನನಗೆ ಬೃಂದಾವನ ಮಾಡೋಕ್ಕೆ ಹೇಳಿ. ನನ್ನ ಬೃಂದಾವನ ಆದಮೇಲೆ ನಾನು ಬೃಂದಾವನದ ಮುಂದೆ ಬಂದು ಒಮ್ಮೆ ಮೂಲರಾಮದೇವ್ರ ಪೂಜೆ ಮಾಡಿ ಅಂದರು. ವಸುಧೇಂದ್ರ ಸ್ವಾಮಿಗಳು ಆಯಿತು ಅಂತಂದರು. ಅವರು ಕುಂಭಕೋಣದ ಕಡೆ ಪ್ರಯಾಣ ಬೆಳೆಸಿದ್ರು. ಅದಾಗಿ ಸ್ವಲ್ಪ ವರ್ಷಗಳಿಗೇನೆ ಈ ರಂಗಯ್ಯ ಅವ್ರ ಜೊತೆ ಕಾಲ್ಬಾರ್ದು. ಊರಿನ ಜನ ಏನು ಮಾಡಿದ್ರು, ಅರ್ಧ ಜನ ಮಾತಾಡಿದ್ರು, ಇವ್ರಿಗೆ ಬೃಂದಾವನ ಮಾಡ್ಬೇಕಂತೆ. ಸುಮ್ಮನಿರ್ರಿ, ಅವನು ಹುಚ್ಚ, ಅವನೇನೋ 1000 ಹೇಳ್ತಾನೆ, ಆ ಬ್ರಹ್ಮಚಾರಿ ಹೋಗಿ ಬೃಂದಾವನ ಮಾಡೋದ ಅಂಥೇಳಿ
ಒಂದು ಎತ್ತು ಎಷ್ಟು ಎತ್ತರ ಇರುತ್ತೆ ಅಷ್ಟೇ ಎತ್ತರಕ್ಕೆ ಸೌದೆಗಳನ್ನು ಪೇರಿಸಿ ಅಗ್ನಿ ಸ್ಪರ್ಶ ಮಾಡಿಬಿಟ್ರೆ ದೇಹ. ಅಗ್ನಿ ಸ್ಪರ್ಶ ಮಾಡಿದ್ರೆ ಅದೆಲ್ಲ ಕೂಡ ಕೆಂಡ ಆಯಿತು, ಉರಿದೋಗಿ ಬೂದಿ ಆದರೂ ದೇಹ ಹಾಗೆ ಸುಟ್ಟಿಲ್ಲ. ಊರಿನ ಜನರಿಗೆ ಬೇಸರ ಆಯಿತು, ಅಗ್ನಿ ಸ್ಪರ್ಶ ಮಾಡಿ ಎಲ್ಲ ಸಂಸ್ಕಾರ ಮಾಡಿ ದೇಹ ಸುಟ್ಟಿಲ್ಲ ಅಂತಂದ್ರೆ ಅದು ತಪ್ಪಲ್ವಾ, ಎಂತ ಅಕ್ಷಕನ ಅಲ್ವಾ ಅಂಥೇಳಿ ರಾಶಿ 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 ತಂದು ಸೌದೆ ಹಾಕ್ತಾ ಇದ್ದಾರೆ. ಆ ಊರಲ್ಲಿ ಈ ಊರಲ್ಲಿ ಪಕ್ಕದೂರಲ್ಲಿ ಎಲ್ಲ ತಂದು ಸೌದೆಗಳನ್ನು ಹಾಕಿದ್ರು ಕೂಡ ದೇಹ ಸುಡ್ತಾ ಇಲ್ಲ. 3 ದಿನ ಆಯ್ತಂತೆ, ದೇಹ ಸುಳ್ಳೇ ಇಲ್ಲ. ಆ ಊರಿನ ಜನರಿಗೆಲ್ಲ ಏನಾಯ್ತು ಅಂದ್ರೆ ಇವನು ದೇಹ ಸುಡ್ತಿಲ್ಲ ಅಂತ ಚಿಂತನೆಗೆ ತಪ್ಪು ಮಾಡಿಬಿಟ್ವಲ್ಲ, ನಾವು ತಪ್ಪು ಮಾಡಿಬಿಟ್ವಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ತಪ್ಪಾಯಿತು ಅಂತ ಅವರ ದೇಹದ ಮುಂದೆ ನಮಿಸ್ತಾ ಇದ್ರಂತೆ. ಎಲ್ಲರೂ ಸುಸ್ತಾಗಿ ಅಲ್ಲೇ ಬಿದ್ದುಬಿಟ್ರಂತೆ. ಆ ಊರಿನ ಜನರು ಎಲ್ಲರಿಗೂ ಸ್ವಪ್ನದಲ್ಲಿ ಬಂದಂತೆ, ನೋಡಿ ಅಗ್ನಿ ಸ್ಪರ್ಶ ಮಾಡಿಬಿಟ್ಟಿದ್ದೀರಾ ನನ್ನ ದೇಹ, ನಾನು ಅಗ್ನಿಗೆ ಶರಣ ಆಗಲೇಬೇಕು. ಆದರೆ ನಾವು ಮರಣ ಆಗೋ ಕಾಲಕ್ಕೆ ನಮ್ಮ ಬಲಗಿವಿಯಲ್ಲಿ ತುಳಸಿಯನ್ನು ಧಾರಣೆ ಮಾಡಿದ್ವಿ. ಆ ತುಳಸಿ ನಮ್ಮ ನಾಭಿಯಲ್ಲಿ ಒಂದು ತುಳಸಿಯನ್ನು ಇಟ್ಕೊಂಡಿದ್ವಿ. ಆ ತುಳಸಿ ನಾವು ಕೊರಳಗಾಕ್ತಂಥ ತುಳಸಿ ಮಣಿ ಸರ, ನಮ್ಮ ಕೌಪಿನ, ಇದಿಷ್ಟು ಹಾಗೆ ಇರುತ್ತೆ, ಇದನ್ನೆಲ್ಲ ಹಾಕಿ ಬೃಂದಾವನ ಮಾಡಿ ಎಂದ್ರಂತೆ. ಅವಾಗ ಅದೆಲ್ಲ ಆದರೆ ಆ ಕಿವಿಯಲ್ಲಿ ತುಳಸಿ ಹಾಗೆ ಇತ್ತಂತ ಹಸಿಯಾಗಿ. ಆ ತುಳಸಿ ಮಣಿ ತಮ್ಮ ಕೌಪಿನ ಅದನ್ನು ಹಾಕಿ ಬೃಂದಾವನ ಮಾಡಿದ್ದಾರೆ. ಎತ್ತರವಾದ ಬೃಂದಾವನ. ಬ್ರಹ್ಮಣ್ಯ ತೀರ್ಥರ ಆರಾಧನೆ ಬರುತ್ತಲ್ಲ, ಅದೇ ದಿನ ಅವ್ರದ್ದು ಆರಾಧನೆ. ವೈಶಾಖ ಬಹುಳ ದ್ವಾದಶಿ ಅವರ ಆರಾಧನೆ. ಅಲ್ಲಿ ಬೃಂದಾವನಸ್ಥರನ್ನಾಗಿ ಮಾಡಿದ್ರು. ಬೃಂದಾವನ ಆದಮೇಲೆ ಆ ಕಾಲಕ್ಕೆ ವಸುಧೇಂದ್ರ ಸ್ವಾಮಿಗಳು ಕುಂಭಕೋಣದಲ್ಲಿದ್ದರಂತೆ ವಿಜಯೇಂದ್ರ ತೀರ್ಥರ ಮುಂದೆ. ಆ ವಿಜಯೇಂದ್ರ ತೀರ್ಥರ ಮುಂದೆ ಒಂದು ಕಂಬ ಇದೆ. ಆ ಕಂಬದಲ್ಲಿ ಗೋಚರ ಆದರಂತೆ ರಂಗಯ್ಯ ಅವರು. ನಾನು ಈ ಥರ ಬೃಂದಾವನಸ್ಥರಾಗಿದ್ದೀನಿ, ನಾನು ರಾಮದೇವರು ನೋಡಬೇಕಂತ ಅಪೇಕ್ಷೆ ಇದೆ, ನೀವು ಬನ್ನಿ ಎಂದಾಗ ವಸುಧೇಂದ್ರ ತೀರ್ಥರು ಅವರ ಮಾತಿಗಾಗಿ ಕೌತಾಳಕ್ಕೆ ಬಂದು ಅವರು ವೃಂದಾವನದ ಮುಂದೆ ರಾಮದೇವರು ಪೂಜೆ ಮಾಡಿದ್ರು. ಅದು ಅಲ್ಲೊಂದು ಬಾವಿ ಇದೆ, ಒಂದು ಪ್ರಾಣದೇವ ಇದೆ, ಎಲ್ಲ ಇದೆ. ಕಾಲಾನಂತರದಲ್ಲಿ ಸುಷಮೇಂದ್ರ ತೀರ್ಥರು ಅಲ್ಲಿ ಬಂದು ಅಲ್ಲೆಲ್ಲ ಮಂಟಪ ಎಲ್ಲ ನಿರ್ಮಾಣ ಮಾಡಿಸಿ ತುಂಬ ಅತ್ಯದ್ಭುತವಾಗಿದೆ. ಅಲ್ಲಿ ಚೆನ್ನಕೇಶ್ವರ ದೇವರ ಕೂಡ ಇದೆ. ಆ ರಂಗಯ್ಯ ಅವಧೂತರು ಹೇಳಿದ್ರಲ್ಲ, ನಾ ಅಗ್ನಿಸ್ಪರ್ಶ ಆಗಿದ್ರೆ ಇನ್ನೊಂದು ಜನ್ಮ ನಂಗಿರುತ್ತೆ ಅಂತಲ್ಲ, ಅದು ಯಾವ ಜನ್ಮ ಅಂತಂದರೆ ಅದೇ ಇಬ್ರಾಂಪುರ ಅಪ್ಪ ಅವ್ರ ಜನ್ಮ. ಆ ಅಪ್ಪ ಅವರಾಗಿ ಬಂದ್ರಲ್ಲ, ಅವಾಗ ಅವ್ರಿಗೆ ಹೇಗಿತ್ತು ವೈಭವ ಅಂತಂದರೆ, ಹಿಂದೆ ಹುಚ್ಚಿನ ಜನ್ಮ ಇತ್ತಲ್ಲ, ಈಗ ವೈಭವದ ಜನ್ಮ. ಮಂತ್ರಾಲಯದಲ್ಲಿ ಒಂದು ಮನೆ ಇತ್ತು. ಹಿಂದಿನ ಕಾಲಕ್ಕೆ ಮಂತ್ರಾಲಯದಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ ಇರಲಿಲ್ಲ. ಇವ್ರ ಹಿಂದಿನವರೆಲ್ಲ ಅರ್ಚಕ ಮನೆತನದವರು, ಅವರೆಲ್ಲ ರಾಯರನ್ನು ಅರ್ಚಿಸಿದಂಥವರು. ಯಾರ ಮಂತ್ರಾಲಯಕ್ಕೆ ಸದಾಚಾರವಂತರು ಬರ್ತಾರೋ ಅಪ್ಪ ಅವರ ಮನೆಯಲ್ಲಿ ತೀರ್ಥ ಪ್ರಸಾದದ ವ್ಯವಸ್ಥೆ. ಅಲ್ಲಿ ಅಪ್ಪ ಅವರ ಮನೆಯಲ್ಲಿ ರಾಯರ ಚಿಂತನೆ, ರಾಯರ ಗ್ರಂಥಗಳ ಚಿಂತನೆ. ಅಪ್ಪ ಅವರು ಹೇಗಿದ್ರು ಅಂತಂದರೆ, ರಾಯರು ರಚಿಸಿದಂಥ ಟಿಪ್ಪಣಿ ಪರಿಮಳ ಗ್ರಂಥವನ್ನು ಬಾಯ್ಪಾಠ ಮಾಡಿದ್ರಂತೆ. ಆ ಬಾಯ್ಪಾಠ ಮಾಡಿದ ಪವರ್ ಅವ್ರಿಗೆ ಹೇಗಿತ್ತು ಅಂತಂದರೆ, ಅವ್ರು ಎಲ್ಲೇ ಬಂದರೂ ಕೂಡ ಗಂಧದ ವಾಸನೆ ಇತ್ತು, ಪರಿಮಳದ ಆ ಸೊಬಗಂತ. ಎಷ್ಟೋ ಜನ ಅಂದ್ರಂತೆ, ಇವರು ಶಾನುಭೋಗರಲ್ವಾ, ಮೈಗೆಲ್ಲ ಗಂಧದ ಎಣ್ಣೆಯನ್ನು ಲೇಪನ ಮಾಡ್ಕೊಳ್ಳೋ ಅಂತ ಶೋಕಿ ಇರಬೇಕು ಅಂದ್ರಂತೆ, ಅಥವಾ ಮಾಟ ಮಂತ್ರ ಮಾಡ್ತಾರೇನೋ ಅಂತ ಅನ್ಕೊಂಡ್ರಂತೆ. ಒಮ್ಮೆ ಅಪ್ಪ ಅವರು ಶ್ರೀರಂಗಪಟ್ಟಣಕ್ಕೆ ಬಂದ್ರಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲ ಅಂತ ಕಾಣುತ್ತೆ. ಆ ಕಾಲಕ್ಕೆ ಅಪ್ಪ ಅವರು ಬಂದಿದ್ದಾರೆ ಮೈಸೂರು ಪ್ರಾಂತಕ್ಕೆ. ಆಗ ಶ್ರೀರಂಗಪಟ್ಟಣಕ್ಕೆ ಬಂದರು. ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ನೋಡಿದ್ರಂತೆ, ಇವ್ರು ನಿಜವಾಗಲೂ ಆ ಪರಿಮಳ ಗ್ರಂಥ ಅಧ್ಯಯನ ಮಾಡಿ ಇವರಿಗೆ ಆ ಪರಿಮಳ ಬರ್ತಿದೆಯೋ ಅಥವಾ ಏನಾದ್ರು ಗಂಧದ ಎಣ್ಣೆ ಲೇಪನ ಮಾಡ್ತಾರೋ ಅಂತ ಹೇಳಿ ನದಿ ತೀರಕ್ಕೆ ಬಂದ್ರಂತೆ, ನೋಡೋಣ ಇವ್ರೇನು ಹಾಕೋತಾರೆ ಮಾಡ್ತಾರೆ ಅಂತ. ಆಗ ಆ ಪರಿಮಳ ಗ್ರಂಥ ಪಠನೆ ಮಾಡ್ತಾ 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 ಸ್ನಾನ ಮಾಡಿದ್ರೆ ಆ ನೀರು ಪೂರ್ತಿ ಕೇಸರಿ ಬಣ್ಣಕ್ಕೆ ಬಂದಂತೆ, ಪಚ್ಕರ್ಪೂರದ ಪರಿಮಳ ಬಂದು ಒಳ್ಳೆ ಗಂಧದ ವಾಸನೆ ಬರ್ತದೆ. ಗೊತ್ತಾಯ್ತಂತೆ ಆ ಪರಿಮಳ ಗ್ರಂಥ ಅಧ್ಯಯನ ಮಾಡಿ 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 ಆ ನೀರಲ್ಲಿ ಮುಳುಗಿದ್ರೆ ಆ ನೀರು ಮುಂದಿನ ಊರಿಗೆ ಹರ್ಕೊಂಡು ಹೋಯ್ತಲ್ಲ, ಅವ್ರಿಗೆಲ್ಲ ಗೊತ್ತಾಯ್ತಂತೆ, ಮೋಸ್ಟ್ಲಿ ಅಪ್ಪ ಅವರು ಸ್ನಾನ ಮಾಡಿದ ನೀರು ಇರಬೇಕಿತ್ತು, ಅದಕ್ಕೆ ಇಷ್ಟು ಪರಿಮಳ ಬರ್ತಿದೆ ಅಂತ. ಎಂಥ ಸಾಮರ್ಥ್ಯ ಸಿಂಧು. ಅವ್ರೇನಾದ್ರು ಅಪ್ಪ ಅವ್ರ ಪತ್ರ ಬರೆದ್ರೆ ಆ ಪೋಸ್ಟ್ಮ್ಯಾನ್ ತೊಗೊಂಡೋಗಿ ಕೊಡ್ತಾನಲ್ಲ ಬೇರೆ ಬೇರೆ ಊರಿಗೆ, ಅವ್ರು ಹೇಳೋರಂತೆ, ಅಪ್ಪ ಅವ್ರು ಬರೆದಿದ್ದ ಪತ್ರ ಇದೆಯಾ, ಇಷ್ಟು ಪರಿಮಳ ಬರ್ತಿದೆ ಅಂತ ಹೇಳೋರು. ಅಂದರೆ ಇನ್ನೆಂಥ ಸಾಮರ್ಥ್ಯ. ಆ ಪರಿಮಳ ಗ್ರಂಥವನ್ನು ಬಾಯಿಪಾಠ ಮಾಡಿದ್ದಕ್ಕೆ ಅಷ್ಟವರಲ್ಲಿ ಪರಿಮಳ ಅಂತಂದರೆ, ಇನ್ನು ರಾಘವೇಂದ್ರ ಸ್ವಾಮಿಗಳು ಪರಿಮಳಾಚಾರ, ಅವರಲ್ಲಿ ಇನ್ನೆಂಥ ಸುಗಂಧ, ಅದು ನಾವು ತಿಳಿಲಿಕ್ಕಾಗತ್ತಾ? ಅಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅವರು ಬಂದರು, ಈ ಅರಮನೆಗೆ ಬಂದರು. ಅಲ್ಲಿ ಅವರ ಶಿಷ್ಯರು ವಿಜಯರಾಮಚಂದ್ರ ವಿಠಲದಾಸರು, ಜಯೇಶ ವಿಠಲರು ಅಂತ ಕಟ್ಟೆಮನೆ ಅಂತಿದೆ ಮೈಸೂರಲ್ಲಿ, ಅಲ್ಲಿದ್ದರು. ಆ ರಾಜ ಬಂದ, ಅವರಿಗೆ ವಿಚಾರ ಮುಟ್ತು, ಇಬ್ರಾಂಪುರ ಅಪ್ಪ ಅವರು ಬಂದಿದ್ದಾರೆ, ಅವರಿಗೆ ರಾಘವೇಂದ್ರ ಚಿತ್ತಗ್ನಂ ಅಂತ ಬಿರಿದು. ಏನು ರಾಘವೇಂದ್ರ ಚಿತ್ತಗ್ನಂ? ರಾಯರ ಮನಸ್ಸನ್ನು, ರಾಯರ ಮುಂದೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಪೂರ್ವವಾಗಿ ತಾವು ತಿಳ್ಕೊಂಡು ರಾಯರು ಹೀಗೆ ಮಾಡ್ತಾರೆ ಅನ್ನೋ ಕಾರ್ಯವನ್ನು ತಿಳಿದು ಅದರಂತೆ ನಡೀತಿದ್ರಂತೆ. ನಮಗೆ ನಮ್ಮ ಮನಸ್ಸಲ್ಲೇ ಏನು 10 ನಿಮಿಷಕ್ಕೆ ಏನು ನಡೆಯುತ್ತೆ ಗೊತ್ತಿಲ್ಲ. ಅಂಥದ್ದು ರಾಯರ ಮನಸ್ಸನ್ನು ಅಪ್ಪ ಅವರು ತಿಳಿದಿದ್ರು ಅಂತಂದರೆ ಇನ್ನೆಂಥ ಮಹಾನುಭಾವರು.
ಇನ್ನೆಂಥ ಸಾಮರ್ಥ್ಯಶೀಲರು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಶ್ರೀ ರಾಘವೇಂದ್ರ ಚಿತ್ತಜ್ಞಂ ಸಾರ ಮಾತ್ರ ವದಾವತಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂಬಜೆ ಅಂತ ಹೇಳಿದ್ದಾರೆ. ಅಂತ ಅಪ್ಪ ಅವರು ಅಲ್ಲಿಗೆ ಬರ್ತಾರೆ. ಆ ರಾಜ ಅಂದಂತೆ, ಸ್ವಾಮಿ ಇಂಥ ಮಹಾನುಭಾವರು ನೀವು ಬಂದಿದ್ದೀರಾ, ನಿಮಗೇನು ಬೇಕು ಕೇಳಿ ನಾನು ಕೊಡ್ತೀನಿ, ನನ್ನ ಅರ್ಧ ರಾಜ್ಯವನ್ನೇ ನಿಮಗೆ ಕೃಷ್ಣಾರ್ಪಣ ಅಂತೀನಿ, ಯಾಕಂದರೆ ಇಂಥ ಸತ್ಪುರುಷರು ನಮಗೆ ಬಂದಿರೋದೇ ನಮ್ಮ ಸೌಭಾಗ್ಯ. ಅದಕ್ಕೆ ಅಪ್ಪ ಅವರಂದಂತೆ ಏನು ಬೇಡ, ನಿಮ್ಮ ಅರಮನೆಯಲ್ಲಿ ಈಶಾನ್ಯ ಕೋಣೆಯಲ್ಲಿ ಒಂದು 3 ಅಡಿನೋ 5 ಅಡಿನೋ ತೊರೆದ್ರೆ ನಮ್ಮ ಸ್ವಾಮಿ ಇದ್ದಾನೆ, ಆ ಪ್ರತೀಕ ನನಗೆ ಬೇಕು ಅಂದ್ರಂತೆ. ಅಲ್ಲ ಸ್ವಾಮಿ ಅಲ್ಲೇನಿದೆ ಅಂದ್ರಂತೆ. ಅಲ್ಲೇನಿದೆ ಅಂತಂದರೆ ಪಾಂಡವರಿಂದ ಪೂಜಿಸಲ್ಪಟ್ಟ ವಿಶ್ವಕರ್ಮನಿಂದ ನಿರ್ಮಾಣವಾದ ರಜತಮಯವಾದ ಒಂದು ಪಂಚಮುಖಿ ಪ್ರಾಣದೇವ ವಿಗ್ರಹ ಇದೆ, ನಮಗೆ ಬೇಕು ಅಂದ್ರೆ. ಅಯ್ಯೋ ನಾವೇ ತೋಡಿದ್ದೀವಿ, ನಾವೇ ನಿಂತು ಎಲ್ಲ ಕಟ್ಸಿದ್ದೀವಿ, ತೋಡಿದಾಗ ಏನೂ ಸಿಕ್ಕಿಲ್ಲ ಅನ್ನೋದು. ಇಲ್ಲ ಅಲ್ಲಿದೆ ಅಂದಾಗ ಅಲ್ಲಿ ತೆಗೆದ್ರೆ ಅಲ್ಲಿ ಪಂಚಮುಖಿ ಪ್ರಾಣದೇವರು ಅವ್ರಿಗೆ ಸಿಕ್ತು. ಪಂಚಪಾಂಡವರು ಪೂಜೆ ಮಾಡಿದ್ವಿ. ಇವತ್ತು ಕೂಡ ಅಪ್ಪ ಅವರ ವಂಶಸ್ಥರ ಅಂದರೆ ವಿರಾಮಪುರದಲ್ಲಿ ಆ ಪ್ರತೀಕ ಇದೆ. ಆ ಪ್ರತೀಕವನ್ನು ಇಟ್ಟು ಪೂಜೆ ಮಾಡ್ತಾರೆ ಪಂಚಮುಖಿ ಪ್ರಾಣದೇವರು. ಆ ಪಂಚಮುಖಿ ಪ್ರಾಣದೇವರ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಪ್ಪ ಅವರು. ಆ ಉಪಾಸನೆ ಆದಮೇಲಂತೂ ಇನ್ನೂ ವಿಶೇಷ ಸಿದ್ಧಿ ಅದು ಲೋಕಕ್ಕೆ ಗೊತ್ತಾಯಿತು. ಅಲ್ಲಿ ವಿಜಯ ರಾಮಚಂದ್ರ ವಿಠಲರಿಗೆ ಜಯೇಶ ವಿಠಲದಾಸರಿಗೆ ಅನುಗ್ರಹ ಮಾಡಿ ಪುನಃ ಎಲ್ಲ ಸಂಸಾರ ಮಾಡಿಕೊಂಡು ಅಲ್ಲಿಗೆ ಬಂದರು. ಬಂದಂಥ ಕಾಲಕ್ಕೆ ಆ ಕೋಶಿಗೆಯಲ್ಲಿ ಹೇಳಿದ್ನಲ್ಲ ವೆಂಕಟಗಿರಿ ಆಚಾರ್ಯರು ಮತ್ತು ಸೀತಮ್ಮ ಅಂತ, ಅವರಿಬ್ಬರು ಬಂದರು. ಅಪ್ಪ ಅವರ ಹತ್ರ ಕೇಳಿದ್ರು, ಸ್ವಾಮಿ ಜೀವನದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿದ್ದೀವಿ, ಆದರೆ ಸಂತಾನನೇ ಇಲ್ಲ. 7 ಜನ ಮಕ್ಕಳಾಗಿ ಹೊರಟೋದ್ರು. ಅಪ್ಪ ಅವರು ಕೌತಾಳಕ್ಕೆ ಬಂದಿದ್ದಾರೆ. ಆ ಕಾಲಕ್ಕೆ ಗುರುಜಗನ್ನಾಥದಾಸರ ತಂದೆ ವೆಂಕಟಗಿರಿ ಆಚಾರ್ಯ ಕೇಳಿದ್ರಂತೆ, ಅಣ್ಣ ಅಂತ ಕರೆದ್ರಂತೆ. ಅಣ್ಣ, ಎಲ್ಲರೂ ಅಪ್ಪ ಅಂತ ಕರೆದ್ರೆ ಅವ್ರು ಅಣ್ಣ ಅಂತ ಕರೆದ್ರಂತೆ. ಅಣ್ಣ, ನನಗೆ ಸಂತಾನ ಇಲ್ಲ, ನನಗೆ ಸಂತಾನ ಆಗಲಿ ಅಂತ ಅನುಗ್ರಹ ಮಾಡು. ಅದಕ್ಕೆ ಆ ಪಂಚಮುಖಿ ಪ್ರಾಣದೇವರನ್ನು ಪೂಜೆ ಮಾಡಿ ದೇವರನ್ನು ಭುಜಕ್ಕೆ ಸಿಕ್ತಿದ್ರಂತೆ. ದೇವ್ರ ಪೆಟ್ಟಿಗೆ ಒಳಗಡೆ ಹಾಗೆ ಕೈ ಹಾಕಿದ್ರಂತೆ. ಕೈ ಹಾಕಿ ಏನು ಸಿಗುತ್ತೋ ಅದನ್ನು ಕೊಡೋಣ ಅಂತ. ಸಿಕ್ಕಿದಾಗ ಒಂದು ಮುತ್ತು ಸಿಕ್ತಂತೆ. ಆ ಮುತ್ತನ್ನು ಕೊಟ್ಟು ನಿನಗೆ ಮುತ್ತಿನಂಥ ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡೋದು. ಸರಿ ಆಯಿತು, ಮುತ್ತಿನಂಥ ಮಗು ಹುಟ್ಟುತ್ತಾನೆ ಅಂತ ಸಂತೋಷ ಪಟ್ಟರು. ಆಗ ಅವತಾರ ಮಾಡಿದ್ದೆ ಅದೇ ಅಪ್ಪಣ್ಣಾಚಾರು, ಮುಂದೆ ಬೆನಕಪ್ಪ ಆಗಿ ಶ್ರೀಧ ವಿಠಲರಾಗಿ ಅಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಗುರುಜಗನ್ನಾಥದಾಸರಾಗಿ. ಅವರು ಹುಟ್ಟಲಿಕ್ಕೆ ಕಾರಣ ಯಾರು ಅಂತಂದರೆ ಇಬ್ರಾಂಪುರ ಅಪ್ಪ ಅವರ ಆಶೀರ್ವಾದ. ಹುಟ್ಟಿದ್ರು, ಕೋಸ್ಗಿ ಮುತ್ಯ ಅಂತಲೇ ಕರೀತಾರೆ. ಇವರು ಹುಟ್ಟಿದ್ದು ಆ ಪರಮಾತ್ಮನ ಅನುಗ್ರಹದಿಂದ, ನಮ್ಮ ಕುಲಸ್ವಾಮಿಯಾದ ಶ್ರೀನಿವಾಸ ದೇವರ ಅನುಗ್ರಹದಿಂದ ಅಂತ ಹೇಳಿ ಶ್ರೀನಿವಾಸ ದೇವರ ಹೆಸರೇ ಇಟ್ರಂತೆ, ಸ್ವಾಮಿರಾಯ ಅಂತ. ಶ್ರೀನಿವಾಸ ದೇವರು ಸ್ವಾಮಿರಾಯ ಅಂತ, ಆ ಸ್ವಾಮಿರಾಯ ಅಂತ ಹೆಸರಿಟ್ರಂತೆ. ಉಪನಯನ ಮಾಡ್ತಾರೆ, ಶಾಸ್ತ್ರ ಪಾಠನ ಹೇಳೋಣ ಅಂತ ಮಾಡ್ತಾರೆ. 7-8 ವಯಸ್ಸಿಗೆ ಉಪನಯನ ಆಯಿತು. ಏನು ಸಂಧ್ಯಾ ವಂದನೆಯಲ್ಲಿ ಆಸಕ್ತಿ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಕಲೀಲಿಲ್ಲ. ಉಡಾಳ ಅಂದರೆ ಉಡಾಳ, ಮಾಡಬಾರದು ಕೆಲಸ ಮಾಡೋದು, ಶುಂಡರ ಜೊತೆ ಸೇರೋದು, ಎಲ್ಲರಿಗೂ ಕೂಡ ಆ ಊರಿನ ಜನರಿಗೆಲ್ಲ ತೀಟ್ಲೆ ಮಾಡೋದು. ಯಾರಾದ್ರೂ ಮಡಿಯಿಂದ ಹೋಗ್ತಿದ್ರೆ ಅವರನ್ನು ಮುಟ್ಬಿಡೋದು, ಅದನ್ನು ಮೈಲಿಗೆ ಮಾಡೋದು. ಯಾರಾದ್ರೂ ಪೂಜೆ ಮಾಡ್ತಿದ್ರೆ ಅದಕ್ಕೆ ತೊಂದರೆ ಕೊಡೋದು. ಯಾರಾದ್ರೂ ಯಜ್ಞ ಮಾಡ್ತಿದ್ರೆ ಅಲ್ಲಿ ಮಣ್ಣು ಎಡ್ಸೋದು. ಈ ಥರ ಉಡಾಳತನ. ಅವ್ರ ಅಪ್ಪ ಅಂದ್ಕೊಂಡ್ರಂತೆ ವೆಂಕಟಗಿರಿ ಆಚಾರ್ಯರು. ಅಪ್ಪ ಅವ್ರು ನೋಡಿದ್ರೆ ಮುತ್ತಂತ ಮಗ ಹುಟ್ಲಿ ಅಂತ ಹೇಳಿದ್ರು. ಇಂಥ ಮಗ ಯಾಕಾರ ಹುಟ್ಟನೋ ಅನ್ನೋಂಗೆ ಆಗುತ್ತಿದೆ ಅಂತ ಅಂದರು. ನಾವು ರಾಯರ ಹತ್ರ ಹೋಗಿ ಕೇಳ್ತೀವಿ, ಸ್ವಾಮಿ ನಂಗೆ ಸಂತಾನ ಇಲ್ಲ, ಸಂತಾನ ಸಂಪತ್ತು, ಪರಿಶುದ್ಧ ಭಕ್ತಿ ಬೇಡ, ನನಗೆ ಸಂತಾನ ಸಂಪತ್ತು ಫಸ್ಟ್ ಕೊಡಿ. ಮಗು ಹುಟ್ಟುತ್ತೆ, ಮಗ ಆಗ್ತಾನೆ. ಮಗ ಆದಮೇಲೆ ಅವನ ಆಡೋ ಆಟಗಳು ನೋಡಿ, ಸ್ವಾಮಿ ನಾನು ಯಾಕಾದ್ರೂ ಕೇಳಿದ್ರು ನಿಮ್ಮ ಹತ್ರ ಮಗನ, ಇವತ್ತು ಹೊಟ್ಟೆ ಉರಿಸ್ತಾ ಇದ್ದಾನೆ, ಈ ಮಗ ನಮಗೆ ಬೇಕಾ ಅಂತ ಕೇಳ್ತೀವಿ. ಆ ರೀತಿ ಆಗುತ್ತೆ ಲೋಕದಲ್ಲಿ. ಅದಕ್ಕೆ ರಾಯರು ಅಪ್ಪ ಅವರು ಅಂದ್ರಂತ, ಚಿಂತೆ ಮಾಡಬೇಡ, ಮುಂದೆ ಅವನು ಉದ್ಧಾರ ಆಗ್ತಾನೆ. ಅವನು ಪ್ರಾಣದೇವರ ವರಪ್ರಸಾದ ನಿನಗೆ, ಮಂತ್ರಾಲಯ ಪ್ರಭುಗಳ ಸೂಚನೆ, ಅವನು ಮುಂದೆ ದೊಡ್ಡ ಕಾರ್ಯ ಮಾಡ್ತಾನೆ. ರಾಯರ ವಿಶೇಷ ಅನುಗ್ರಹವನ್ನು ಪಡಿತಾನೆ. ಅವರಪ್ಪ ಅಂದ್ರಂತೆ, ನನಗೇನು ನಂಬಿಕೆ ಇಲ್ಲ ಸ್ವಾಮಿ, ಅವನ ಆಡೋದು ನೋಡ್ತಿದ್ರೆ ಏನೂ ಇಲ್ಲ, ಒಂದು ಗೋಪಿಚಂದನ ಧಾರಣೆ ಮಾಡಲ್ಲ, ಈ ಥರ ಇದನ್ನು ಇಷ್ಟು ಉಡಾಳ ಆಗಿಬಿಟ್ಟಿದ್ದಾನೆ. ಅಷ್ಟು ಮನಸ್ಸಲ್ಲಿ ನೋವು ಮಾಡಿಕೊಂಡ್ರು. ಏನು ಚಿಂತೆ ಮಾಡಬೇಡಿ, ಮುಂದೆ ಒಂದು ಕಾಲ ಬರುತ್ತೆ, ಸರಿ ಹೋಗುತ್ತೆ ಅಂದರು. ಸರಿ, ಇಷ್ಟೆಲ್ಲ ಆಗಿದೆ, ಅವ್ರು ಹೇಳಿದ್ದಾರೆ ದೊಡ್ಡವರು, ಒಂದು ಮದುವೆ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂದ್ಕೊಂಡು. ಸರಿ, ಒಂದು ಮದುವೆ ಮಾಡಿದ್ರು ಜವಾಬ್ದಾರಿ ಬರಲಿಲ್ಲ. ಹೆಂಡತಿ ಕಡೆ ಲಕ್ಷ್ಯವೇ ಇಲ್ಲ. ಎಲ್ಲೋ ಬೀದಿಲಿ ಯಾರ್ಯಾರ ಜೊತೆನೋ ಸುತ್ತಕೊಂಡು ಮಾಡಬಾರದು ಮಾಡೋದು, ಆ ಅರಳಿಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಸ್ನಾನ ಇಲ್ದಾಗಿರೋದು, ಬರುವಂಥ ಬ್ರಾಹ್ಮಣರನ್ನ ಆಡ್ಕೊಳ್ಳೋದು, ಮಾಡೋದು, ಇದೇ ಕಾರ್ಯ ಆಗೋಯ್ತು. ಇನ್ನೂ ಮನಸ್ಸಿಗೆ ನೋವಾಗೋಯ್ತು. ಇವನು ಉದ್ಧಾರ ಆಗ್ತಾನೆ ಅನ್ನೋದಿಲ್ಲ. ರಾಯರೇ, ನಿಮ್ಮ ಇಚ್ಛೆಗಿದ್ರೆ ಅವನನ್ನು ಪರಿವರ್ತನೆ ಮಾಡಿ ನಿಮ್ಮ ಹತ್ರಕ್ಕೆ ಎಳ್ಕೊಳ್ಳಿ, ಇಲ್ದಿದ್ರೆ ಇಂಥ ಮಗ ಹುಡುಗ ಅಂತ ನಾನೇ ಬೇಸರಗೊಂಡು ಸಾಯಬೇಕು ಅಂತ ತೀರ್ಮಾನ ಮಾಡಿದ್ರು. ಇಷ್ಟ ಆಯಿತು. ಮುಂದೆ
ಆ ಸ್ವಾಮಿರಾಯಿ ಏನಾದ, ಅವನೇನಾದ್ರು ಸನ್ಮಾನಕ್ಕೆ ಬಂದ ಇಲ್ವಾ? 40 ವರ್ಷ ಆಯುಸ್ಸನ್ನು ಹೀಗೆ ಕಳ್ಕೊಂಡ್ಬಿಟ್ಟ. ಶ್ರೀಧ ವಿಠ್ಠಲದಾಸರಾಗಿರುವಾಗ ಅಲ್ಲಿ ವೇಷಾಸ್ತ್ರ ಸವಾಸ, ಇಲ್ಲಂತೂ ದೇವರ ಕಡೆ ಲಕ್ಷ್ಯ ಎಲ್ಲ ಉಡಾಡ. ಇಂಥ ಜನ್ಮ ಬಂತು, ಇನ್ನು 40 ವರ್ಷ ಆಯಸ್ಸು, ಅದರಲ್ಲಿ ಅವ್ರು ಏನು ಕಾರ್ಯ ಮಾಡಬೇಕು, ಏನಾಯಿತು ಮುಂದೆ ಅನ್ನೋದನ್ನು ನಾಳೆ ದಿನ ಆ ಗುರುಜಗನ್ನಾಥದಾಸರು ಚಿಂತನೆಯನ್ನು ಮಾಡ್ತಾ, ಆ ಗುರುಜಗನ್ನಾಥದಾಸರು ರಾಘವೇಂದ್ರ ವಿಜಯ ಅಂತ ಕನ್ನಡದಲ್ಲಿ ಮಾಡಿದ್ದಾರೆ. ಆಮೇಲೆ ರಾಯರನ್ನ ಎಷ್ಟು ಸ್ತೋತ್ರ ಮಾಡಿದ್ದಾರೆ ಅಂದರೆ ರಾಘವೇಂದ್ರ ಪ್ರಾರ್ಥನಾ ಸ್ತೋತ್ರ ಅಂತ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ರಾಯರೇ ನನಗೆ ಆ ವೈಭವ, ಬಂಗಾರ, ಬೆಳ್ಳಿ, ಈ ಪದಾರ್ಥ ಆ ಪದಾರ್ಥ ಏನು ಕೇಳಲ್ಲ, ನಾನೇನು ಕೇಳ್ತೀನಿ ಅಂತಂದರೆ, ಗುರು ರಾಘವೇಂದ್ರ ನನಗೆ ನಿಮ್ಮ ದಾಸ್ಯವನ್ನು ಕೊಡು, ನಿಮ್ಮ ಚರಣ ಸೇವೆಯನ್ನು ಕೊಡು ಅಂತ ಕೇಳಿದ್ದಾರೆ. ರಾಯರಲ್ಲಿ ಹೋಗಿ ಅದು ಬೇಕು ಇದು ಬೇಕು ಅಂತ ನಾವು ಕೇಳಿದ್ರೆ, ಗುರುಜಗನ್ನಾಥದಾಸರು ಮುಂದೆ ರಾಯರೇ ನೀವು ಬೇಕು ಅಂತ ಕೇಳಿದ್ದಾರೆ ಅಂತ ಮಹಾನುಭಾವರು. ರಾಘವೇಂದ್ರ ಅಷ್ಟಾಕ್ಷರ ಪ್ರಾರ್ಥನಾ ಸ್ತೋತ್ರ ಅಂತ ಮಾಡಿದ್ದಾರೆ, ರಾಘವೇಂದ್ರ ಗುರುವೈಭವ ಸ್ತೋತ್ರ ಅಂತ ಮಾಡಿದ್ದಾರೆ. ಅದನ್ನೆಲ್ಲ ರಾಯರ ಬಗ್ಗೆ ವರ್ಣಿಸ್ತಾ ಬರ್ತಾರೆ. ಅದೆಲ್ಲ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಆ ಗುರುಜಗನ್ನಾಥದಾಸರ ಅಂತರ್ಯಾಮಿಯಾದ, ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾದ ಭಾರತೀಶ, ಅವನ ರಮಣನಾದ ಸೀತಾಪತಿ ಮೂಲರಾಮಚಂದ್ರ ದೇವರಲ್ಲಿ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣೆ.